महालक्ष्मी नमस्तुभ्यं नमस्तुभ्यं सुरेश्वरी हरिप्रिये नमस्तुभ्यं नमस्तुभ्यं च दयानिधे सौन्दर्ये नमस्तुभ्यं नमस्तुभ्यं च सर्वदे सर्वभूतहितार्थाय वसुवृष्टिं सदा कुरु। ಈಗ ಹೇಗಿದ್ದಾನೆ? ಸಾರಿ ಮೇಡಮ್, ಈಸ್ ಇನ್ ಕೋಮಾ. ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ದೀವಿ, ಅದರ ಮೇಲೆ ದೇವರಿಚ್ಛೆ.
ಸಾರಿ ಮೇಡಮ್, ಅದು ICU, ನೀವು ಹೋಗ್ಬಾರ್ದು. ರಾಜಶೇಖರ, ರಾಜಶೇಖರ, ಏನು ಎದ್ದೇಳು. ರಾಜಶೇಖರ, ರಾಜಶೇಖರ, ಏನು ಹೇಳು, ಎದ್ದೇಳು, ಎದ್ದೇಳು. ರಾಜಶೇಖರ, ರಾಜಶೇಖರ, ಹೇಳು. ಶೇಖರ, ಹೇಳು, ಹೇಳು, ಎದ್ದೇಳು. ಲಕ್ಷ್ಮಿ, ನಂಗೆ ಇವತ್ತು ಕೂಲಿ ಜಾಸ್ತಿ ಕೊಟ್ರು, ಅದಕ್ಕೆ ಮೀನ್ ತಗೊಂಡ್ಬಂದಿದೀನಿ. ನಾನು ಹೋಗ್ಬಿಟ್ಟು ಮಸಾಲ ತಗೊಂಡ್ಬರ್ತೀನಿ. ಇದನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಬಿಡು. ಬರ್ಲಾ? ಹುಷಾರು, ಕ್ಲೀನ್ ಮಾಡ್ಬೇಕಾದ್ರೆ ಮುಳ್ಗೆ ಚುಚ್ಕೊಂಡ್ಬಿಟ್ಟಾತು. ಸರಿ ಅಣ್ಣ, ನೀನು ಬೇಗ ಬಂದ್ಬಿಡು. ಆಯ್ತು. ನೆನಪು ಬರ್ತಿಲ್ಲ ನನಗೆ, ನಿನ್ ತಂಗಿ ನೆನಪು ಬರ್ತಿಲ್ಲ, ನೆನಪು ಬರ್ತಿಲ್ಲ. ಸಾಯಕ್ ನಮ್ ಜೊತೆ ಬೇಕಾಗಿತ್ತ? ಕಣ್ಕಾಣಲ್ಲ ನಿಮ್ಗೆ? ಬೋಳಿ ಮಗನೇ, ಬೇಡಪ್ಪ, ಬೇಡ ಮಗನೇ. ಇಷ್ಟ ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಕೋಪ ಇರಬಾರ್ದಪ್ಪ. ಮಗ, ನಿಮ್ಗೇನಾದ್ರು ಏಟಾಯ್ತಮ್ಮ? ಮಿಸ್ಟರ್ ರವೀಂದ್ರ, ಮೇಡಮ್, ನಿಮ್ಮ ಮಕ್ಕಳನ್ನ ನರ್ಸಿಂಗ್ ಹೋಮ್ ಕರ್ಕೊಂಡು. ಓಕೆ ಮೇಡಮ್. ಬೇಕಾಗಿಲ್ಲ. ನಿಮ್ಮಮ್ಮ ಹೇಳಿದ್ರೆ ಕೇಳಲ್ವೇನೋ? ನಾನು ನಿಮ್ಮಮ್ಮನ ಹಾಗೇನೆ. ರವೀಂದ್ರ, ಓಕೆ. ಡಾಕ್ಟರ್, ಮಕ್ಕಳು ದೇ ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಮೆನ್ಷನ್ ನಾಟ್ ಮೇಡಮ್. ಮರಿ, ಚೆನ್ನಾಗಿದ್ದೀಯಾ? ನೋವೇನಿಲ್ಲ ತಾನೆ? ನಿನ್ನ ಹೆಸರೇನಪ್ಪ? ರಾಜಶೇಖರ್. ರಾಜಶೇಖರ್. ಅಮ್ಮ, ಏನಪ್ಪ? ನಾನ್ ಯಾವತ್ತು ಹೀಗಲ್ಲ, ಹೀಗೆ.
ಕಲ್ ತಗೊಂಡು ಹೊಡೆದಿದ್ದಾನೆ. ಎಲ್ಲವನವನು ಇಲ್ಲ ಎಲ್ಲ ಹೋದ್ನಲ್ಲೋ. ಏಯ್ ಏನ್ ನೋಡ್ತಾರೆ ಹುಡುಕ್ರು? ಅದ್ ಬೇಗ ಬಂದಿರೋ ಜಾಗ ಕಂಡ್ರು ಬಂದ್ಬಿಡ್ರು. ಹೇಯ್ ಎಲ್ಲ ಹೊರಟೋದ್ರು ಕಣೆ. ನೀವಾ? ಏನಾಯ್ತಮ್ಮ ನಿಮ್ಗೆ? ರೋಗ ಕಣ, ಪ್ಲೇಗ್ ರೋಗ. ರಾಜಶೇಖರ, 2 ವರ್ಷ ಆಯ್ತಲ್ಲ ಕಣ ನಿಮ್ಮ ನೋಡಿ. ನೀವಿಬ್ರು ಚೆನ್ನಾಗಿದ್ದೀರಾ? ನೋಡ, ಇಬ್ರಲ್ಲಿ ಕೊಡ್ದ ಹೊರಟೋಗಿ ಬಂದಿರೋದ ರೋಗ ಕಣ. ನಿನಗಾಗ್ಲಿ ತಂಗಿಗಾಗ್ಲಿ ಈ ರೋಗ ಅಂಟ್ಕೊಬಿಟ್ರೆ ಬೇಡಪ್ಪ, ಬೇಡ, ಹೊರಟೋಗು. ತಂಗಿನ ಕರ್ಕೊಂಡು ಹೊರಟೋಗು, ಹೊರಟೋಗು. Mr. Rajshekar, Yeah? this is very confidential and important matter. Oh, no problem, sir. ನೀನೊಬ್ಬ ಟ್ರಸ್ಟ್ ವರ್ತಿ ಆಫೀಸರ್ ಅಂತ ನಾನು ನಿಮ್ಮನ್ನ ಇಲ್ಲಿ ಕರೆಸಿರೋದು. Thank you, sir. ಡೆಲ್ಲಿನಲ್ಲಿ MP ಶಿವಾನಂದ್ ಕೊಲೆಗೆ ಸಂಬಂಧಪಟ್ಟ ಆಂಟಿ ನ್ಯಾಷನಲ್ ಟೆರರಿಸ್ಟ್ ಗ್ರೂಪ್ ಈಗ ನಮ್ಮ ಸಿಟಿನಲ್ಲಿ ಕ್ಯಾಂಪ್ ಮಾಡಿದ್ದಾರೆ. Tell me, sir. ನಮ್ಮ ರಾಜ್ಯದ ಒಬ್ಬ ಮಂತ್ರಿನ ಕೊಲೆ ಮಾಡೋ ಯೋಚನೆ ಕೂಡ ಇಟ್ಕೊಂಡಿದ್ದಾರೆ. ಈ ಒಂದು ದೊಡ್ಡ ಆಪತ್ತಿನಿಂದ ಮಂತ್ರಿಯನ್ನು ಕಾಪಾಡೋದು ಅಷ್ಟೇ ಅಲ್ಲ, ಆ ಟೆರರಿಸ್ಟ್ಗಳನ್ನ ಅರೆಸ್ಟ್ ಮಾಡೋದು ಬಹಳ ಮುಖ್ಯವಾದ ಜವಾಬ್ದಾರಿಯುತವಾದ ಕೆಲಸ ನಿಮ್ಮದಾಗಿದೆ ಮಿಸ್ಟರ್ ರಾಜಶೇಖರ್. When you trusted me, I trusted you, sir. ಗುಡ್, ವೆರಿ ಗುಡ್. ಈಗಾಗಲೇ ಆ ಗ್ಯಾಂಗು ಕಬ್ಬನ್ ರೋಡಲ್ಲಿರೋ ಪಾಳುಬಿದ್ದ ಬಂಗ್ಲೆನಲ್ಲಿ ಕ್ಯಾಂಪ್ ಮಾಡಿದ್ದಾರೆ ಅಂತ ಸಸ್ಪೆಕ್ಟ್ ಮಾಡಿದ್ದೀನಿ. Super. ಅದನ್ನ ಟ್ರೇಸ್ ಔಟ್ ಮಾಡೋದಕ್ಕೆ ಡೇವಿಡ್ ಕಳಿಸಿದ್ದೀನಿ. Only David, sir? ಎಸ್, ಬಿಕಾಸ್ ಈ ಆಪರೇಷನ್ ಅಲ್ಲಿ ಲೋಕಲ್ ಪೊಲೀಸ್ ಎಂಟರ್ ಆಗಬಾರ್ದು ಅಂತ ಸೀಕ್ರೆಟ್ ನ ಮೇಂಟೈನ್ ಮಾಡಿದ್ದೀನಿ. ಯು ಆಲ್ಸೋ ಮೇಂಟೈನ್ ಇಟ್. ಗೋ. Sir, suppose. ವಾಟ್ ಸಪೋಸ್? ಶೂಟ್ ದೆಮ್ ಆನ್ ದ ಸ್ಪಾಟ್. ಐ ವಾಂಟ್ ದೆಮ್ ಡೆಡ್ ಆರ್ ಅಲೈವ್. Great. ಬಿ ಸೀರಿಯಸ್. ಐ ವಾಂಟ್ ದೆಮ್ ಡೆಡ್ ಆರ್ ಅಲೈವ್. Your order, sir. Thank you, sir. ನೀನೇ ಕಣ. ಸರ್, ಡೇವಿಡ್ನ ಎಲ್ಲೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ಕಾಣುತ್ತೆ ಸರ್. ಕುಟ್ಟೆ ಹೈಡೌಟ್ ಸರ್ಚ್ ಮಾಡಿ. ಓಕೆ ಸರ್. David! David! Dave!
ನಿನ್ನ ಸ್ನೇಹಿತ ಡೇವಿಡ್ ಸತ್ತು 10 ದಿನ ಆಯಿತು. ಇವತ್ತು 11ನೇ ದಿನ. ಅವ್ರ ಮನೇಲಿ ಅಮ್ಮ ಅವರಿದ್ದಾರಮ್ಮ. ಪ್ರೇಯರ್ ಮಾಡ್ತಿದ್ದಾರೆ. Our Father, which art in heaven, hallowed be thy name. Thy kingdom come, thy will be done on earth as it is in heaven. Give us this day our daily bread, and forgive us our debts as we forgive our debtors. And lead us not into temptation, but deliver us from evil. For thine is the power, and the kingdom, and the glory forever. Amen. Give them justice. Give me my power. Give me my power. Give me my power, Mother Mary. Give me my power. Commissioner! ಏನೀಗ? ನಮ್ಮ ಸಿಸಿಬಿ ಆಪರೇಟ್ ಮಾಡ್ತಿದ್ದ ಕೇಸ್ನಲ್ಲಿ ನಿಮ್ಮ ಲೋಕಲ್ ಪೊಲೀಸ್ಗೆ ಏನ್ ಕೆಲಸ ಇತ್ತು? ನನ್ನ ಐಡೆಂಟಿಫಿಕೇಶನ್ ತೋರಿಸಿದ್ರು ಅದನ್ನ ಪರ್ಪಸ್ ಆಗಿ ಕಾಲಲ್ಲಿ ತುಳಿದು ನನ್ನ ಸ್ನೇಹಿತನ ಶೂಟ್ ಮಾಡಿದ್ರಲ್ಲ, ಇದು ನ್ಯಾಯನಾ? ಐ ವಿಲ್ ನಾಟ್ ಲೀವ್ ಯು. ಐ ವಿಲ್ ನಾಟ್ ಲೀವ್ ಯುವರ್ ಡಿಪಾರ್ಟ್ಮೆಂಟ್. You shut up. Within 10 or 15 days, he will be perfectly all right. Nothing to worry. The tiger will strike again with his own speed. ಲೋಕ್ ರಾಜಶೇಖರ್, ಲೋಕಲ್ ಪೊಲೀಸ್ನವರೇ ಡೇವಿಡ್ ನ ಶೂಟ್ ಮಾಡಿ ಸಾಯಿಸಿದ್ರು ಅಂತ ನೀನ್ ಎಷ್ಟೇ ಕೂಗಾಡಿದ್ರು ಅದು ಪ್ರಯೋಜನಕ್ಕೆ ಬರಲ್ಲ. ನೋಡು, ನೀನ್ ಹೇಳಿದನ್ನೆಲ್ಲ ಈ ಪೇಪರ್ ನಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಜಸ್ಟ್ ಯು ಕಮ್ ಅಂಡ್ ಸೈನ್ ದ ಪೇಪರ್. ರಾಜಶೇಖರ್, ನಾನ್ ನಿನ್ಗೆ ಹೇಳ್ತಾ ಇರೋದು ಕಮ್ ಅಂಡ್ ಸೈನ್ ದ ಪೇಪರ್ ಐಸೆ. ಕಮ್ ಆನ್. ಆ ಟೆರರಿಸ್ಟ್ ಜೊತೆ ಎನ್ಕೌಂಟರ್ ನಡೀತಿರುವಾಗ ಡೇವಿಡ್ ಬುಲೆಟ್ ಬಿದ್ದು ಸತ್ತ ಅಂತ ಎಲ್ರಿಗೂ ಗೊತ್ತಿದೆ. ಅದನ್ನ ನಮ್ ಡಿಪಾರ್ಟ್ಮೆಂಟ್ ನಾಳೆ ಮಾಡಿದ್ರು ಅಂತ ಹೇಗೆ ಹೇಳ್ತೀಯ? ವಾಟ್ ಇಸ್ ದ ಪ್ರೂಫ್? ದಿಸ್ ಇಸ್ ದ ಪ್ರೂಫ್. ದಿಸ್ ಇಸ್ 303 ಬುಲೆಟ್. ಇದನ್ನ ಬರೀ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾತ್ರ ಯೂಸ್ ಮಾಡೋದು. ಇದನ್ನ ಡೇವಿಡ್ ಬಾಡಿಯಿಂದ ತೆಗೆದಿದ್ದು ಅಂತ ಫಾರೆನ್ಸಿಕ್ ರಿಪೋರ್ಟ್ ನನ್ನ ಹತ್ರ ಇದೆ. ಅದನ್ನ ಫೈರ್ ಮಾಡಿದ್ದು ದಿಸ್ ಗ್ರೇಟ್ ACP ಸಾಹೇಬ್ರು. ಎಸ್, ಆ ರಿಪೋರ್ಟ್ನ ಆಲ್ರೆಡಿ ನಿಮ್ಗೆ ಸಬ್ಮಿಟ್ ಮಾಡಿದ್ದೀನಿ. ಅದು ಈ ಸಾಹೇಬ್ರಿಗೂ ಗೊತ್ತು. ಸರ್, ಅಷ್ಟೇ ಅಲ್ಲ, ನನ್ನ ತೋಳ್ಗೂ ಫೈರ್ ಮಾಡಿದ್ರು. ನೋ ಪ್ರಾಬ್ಲಮ್. ಸರ್, ಡಿಸಿಷನ್ ಇಸ್ ಯೋರ್ಸ್. ಡಿಸಿಷನ್ ಯೋರ್ಸ್ ಅಂಡ್ yours. Commissioner, what do you say for this? You are hereby suspended. ಕಮಿಷನರ್ ಸರ್, ACP ಮಾಡಿದ ತಪ್ಪಿಗೆ ಅವನು ಬರೀ ಸಸ್ಪೆಂಡ್ ಆದ. ಇನ್ನೊಂದ್ಸಲ ಇದೇ ರೀತಿ ತಪ್ಪು ನಡೆದರೆ ನೀವು ಸಸ್ಪೆಂಡ್ ಆಗಲ್ಲ,
ನಮ್ ಸೀಟೆ ಕಿತ್ತು ಹೋಗುತ್ತೆ. ಗಾಟ್ ಇಟ್? ನಮ್ ಕಮಿಷನರ್ ಹತ್ರ ಬಾಬಾ ನೀನೇನ್ ದೊಡ್ಡ ದಾದನ? ಏಯ್ ನೋಡಮ್ಮ, ಇಂಥ ಪೋಸ್ ಗೀಸ್ ಎಲ್ಲ ನಮ್ ಡಿಪಾರ್ಟ್ಮೆಂಟ್ ಹತ್ರ ಬೇಡ. ಹಾಯ್ ಕಮಿಷನರ್, ಹೌ ಆರ್ ಯು? ನೀನ್ ಕಳಿಸಿದ ನಾಯಿಗಳೆಲ್ಲ ನಾಯಿ ಆಸ್ಪತ್ರೆಯಲ್ಲಿ ಇದೆ. ಇಫ್ ಯು ರಿಯಲಿ ವಾಂಟ್ ಟು ಗೋ ಅಂಡ್ ಸಿ ದೆಮ್, ಗೋ ಸಿ ದೆಮ್. ಲುಕ್, ಇಂಥ ಒಂದಲ್ಲ, 10 ಅಲ್ಲ, 100 ಅಲ್ಲ, 1000 ಕಳಿಸಿದ್ರು ಯಾರು ನಾನು ಏನು ಮಾಡಕ್ಕಾಗಲ್ಲ. ಐ ಆಮ್ ದ ರಿಯಲ್ ಟೈಗರ್. ನೋಬಡಿ ಕ್ಯಾನ್ ಈವನ್ ಟಚ್ ಮೈ ಹೇರ್. ಗಾಟ್ ಇಟ್? ಹಲೋ ಸರ್, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಲಕ್ಷ್ಮಿ ಅನ್ನೋ ಸ್ಟೂಡೆಂಟ್ ಆತ್ಮಹತ್ಯೆ ಮಾಡ್ಕೊಳಕ್ ಹೊರಟಿದ್ದಾಳೆ. ವೆರಿ ಗುಡ್. ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಇಡೀ ಕಾಲೇಜ್ ತುಂಬಾ ಡಂಗೂರ ಸಾರದೆ ಅಲ್ವಾ? ನಿನ್ನ ನೋಡೋದಕ್ಕೆ ಯಾರಾದ್ರೂ ಬಂದ್ರಾ? ಬೇಬಿ, ಇವತ್ ಕಾಲೇಜ್ ಹಾಲಿಡೇ. ಓಕೆ, ನೀನ್ ಸತ್ತು ಯಾರನ್ನ ಉದ್ಧಾರ ಮಾಡ್ಬೇಕು ಅಂತಿದ್ಯಾ? ಪರವಾಗಿಲ್ಲ, ಮಾಡ್ಕೋ ಮಾಡ್ಕೋ. ಈಗಿನ ಕಾಲದಲ್ಲಿ ಚೆನ್ನಾಗಿರೋ ಕಡ್ಡಿನೇ ಹತ್ತಲ್ಲ, ಇನ್ನು ನೆಂದಿರೋ ಕಡ್ಡಿ ಹತ್ತುತ್ತಾ? ತಗೋ. Excuse me? May I know who you are? I am the principal of this college. Well, principal of this college. Okay. ಅಲ್ಲಿ ಕೆಲವು ನಾಯಿಗಳಿವೆ. ಆ ನಾಯಿಗಳನ್ನ ನಾಯಿ ಹಾಸ್ಪಿಟಲ್ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿ. ಯಾಕೋ, ಏನಾಗಿದ್ಯಾ ನಿನ್ಗೆ? ನನ್ನನ್ನು ಕೇಳ್ಬೇಡಮ್ಮ, ಅವಳನ್ನು ಕೇಳು. ಅವಳು ಬುದ್ಧಿಗೆ ಏನಾಗಿದೆ ಅಂತ ಕೇಳು. ಏನ್ ಮಾಡ್ದೆ? ನನ್ ಮುಖ ಏನ್ ನೋಡ್ತಾ ಇದೀಯಾ? ಅಮ್ಮ ಕೇಳ್ತಾ ಇದಾರಲ್ಲ, ಉತ್ತರ ಕೊಡು. ಕಿವಿ ಕೇಳಿಸ್ತಾ ಇಲ್ವಾ? ನೀನಾದ್ರೂ ಹೇಳೋ, ಅದೇನಾಯ್ತು ಅಂತ. ಅಮ್ಮ, ಕಾಲೇಜಲ್ಲಿ ಏನ್ ಮಾಡಿದ್ಲು ಗೊತ್ತಾ? ಸೀಮೆಎಣ್ಣೆ ಸುರ್ಕೊಂಡು ಸೆಲ್ಫ್ ಇಮೋಲೇಷನ್ ಮಾಡ್ಕೊಳಕ್ ಹೊರಟಿದ್ಲು. ಅಯ್ಯೋ ದೇವ್ರೆ, ಬೆಂಕಿ ಹಚ್ಕೊಂಡು ಆತ್ಮಾರ್ಪಣೆ ಮಾಡ್ಕೊಳಕ್ಕೆ ನಿನಗೇನೆ ಬಂತು ಕೇಡು? ಅಮ್ಮ, ಅಪ್ಪಿ ತಪ್ಪಿ ಏನಾದ್ರೂ ನಡೆದಿದೆ, ನನ್ ಗತಿ ಏನು? ನಿನ್ ಗತಿ ಏನು?
ನಿನಗೆಲ್ಲಿದೆ ತಂಗಿನೋ ಪ್ರೀತಿ? ನಾನ್ ಸೀಮೆಣ್ಣೆ ಸುರ್ಕೊಂಡಿದೀನಿ ಅಂತ ಗೊತ್ತಿದ್ದು ನನ್ನ ಪಕ್ಕದಲ್ಲೇ ಸಿಗರೇಟ್ ಹಚ್ಚದೆ ಅಲ್ಲ. ನನಗೇನಾದ್ರೂ ಬೆಂಕಿ ಹತ್ಕೊಂಡ್ಬಿಟ್ಟಿದ್ರೆ? ನನ್ನೇನ್ ಬಕರ ಅಂತ ತಿಳ್ಕೊಂಡಿದ್ಯಾ? ನನ್ನ ಪಂಚೇಂದ್ರಿಗಳು ತುಂಬಾ ಶಾರ್ಪ್. ಅದಕ್ಕೆ ನಮ್ CCB ಡಿಪಾರ್ಟ್ಮೆಂಟ್ ನವರು ನನಗೆ ಪ್ರಮೋಷನ್ ಮೇಲೆ ಪ್ರಮೋಷನ್ ಕೊಟ್ಟು ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಆಫೀಸರ್ ಆಗಿ ಮಾಡಿರೋದು. ಏ ಛತ್ರಿ, ಎಸ್ ಪ್ಲೀಸ್. ನೀನ್ ಮೈ ಮೇಲೆ ಸುರ್ಕೊಂಡಿದ್ದು ಸೀಮೆಣ್ಣೆ ಅಲ್ಲ, ಬರೀ ನೀರು, ಕಾರ್ಪೊರೇಷನ್ ವಾಟರ್. ನಿಮ್ ನೀರು ಸೀಮೆ ಎಣ್ಣೆ ಕತೆ ನಿಲ್ಸಿ. ನೀನ್ ಯಾಕೆ ಹಾಗೆ ಮಾಡ್ಕೊಳಕ್ ಹೋದೆ? ನಮ್ ಕಾಲೇಜಲ್ಲಿ ಕೆಲವು ಹುಡುಗರು ಯಾವಾಗ್ಲೂ ಡ್ರಗ್ಸ್ ತಗೋತಾನೇ ಇರ್ತಾರೆ. ಅದನ್ನ ನಿಲ್ಸೋಕೆ ಅಂತ ಎಷ್ಟೇ ಪ್ರಯತ್ನ ಪಟ್ರು ಆಗ್ತಾನೆ ಇಲ್ಲ. ನೀವ್ ಡ್ರಗ್ಸ್ ತಗೊಳದ್ ನಿಲ್ಸ್ಲಿಲ್ಲ ಅಂದ್ರೆ ನಾನ್ ಸತ್ತೇ ಹೋಗ್ತೀನಿ ಅಂತ ಹೆದರ್ಸ್ದೆ. ಲಕ್ಷ್ಮಿ, ಸಾಯ್ತಿ ನನ್ನ ಮಾತು. ಅಪ್ಪಿ ತಪ್ಪಿ ಕೂಡ ನೀನು ಬಾಯಿಂದ ಬರಬಾರ್ದು. ಅಮ್ಮ, ಅವನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ಅವನ ದೃಷ್ಟಿಲಿ ನೀನಿನ್ನೂ ಸಣ್ಣ ಮಗು ಕಣೆ. ನೀನು ಊಟ ಮಾಡಿಸ್ದೆ ಅವನ ಯಾವತ್ತಾರು ಊಟ ಮಾಡಿದಾನ? ನಿನ್ನನ್ನು ಮಲಗಿಸ್ದೆ ಅವನು ಯಾವತ್ತಾರು ನಿದ್ದೆ ಮಾಡಿದಾನ? ಅವನಿಗೆ ನಿನ್ ತಂಗಿ ಮಾತ್ರ ಅಲ್ಲ, ಮಗಳು ಕೂಡ. ನೋಡು, ನಿಮ್ಮಲ್ಲಿ ಯಾವತ್ತೂ ಅವನ ಮನಸ್ಸನ್ನು ನೋಯಿಸ್ಬೇಡ. ಅಮ್ಮ, ಹುಡುಗರನ್ನ ಸುಧಾರಣೆ ಮಾಡಕ್ಕೆ ಈ ರೀತಿ ಮಾಡ್ಬೇಕನ್ಕೊಂಡೆ, ಅದಕ್ಕೆ ಮಾಡ್ದೆ. ಏನೀಗ? ಏನೇನೀಗ? ಹುಡುಗರನ್ನ ಸುಧಾರಣೆ ಮಾಡಕ್ಕೆ, ಊರ್ನ ಸುಧಾರಣೆ ಮಾಡಕ್ಕೆ, ದೇಶನ ಸುಧಾರಣೆ ಮಾಡಕ್ಕೆ ನಾವಿದೀವಿ. ನಮ್ ಡಿಪಾರ್ಟ್ಮೆಂಟ್ ಇದೆ. ಲಕ್ಷ್ಮಿ, ಒಂದಂತ ಹೇಳ್ತೀನಿ ತಿಳ್ಕೊ, ಅದನ್ನ ಚೆನ್ನಾಗಿ ಬರ್ದಿಟ್ಕೊ. ನಿನ್ನ ಸಾವಿಗೆ ಯಾರೇ ಕಾರಣ ಆಗಿರ್ಲಿ, ಎಷ್ಟೇ ಜನ ಕಾರಣ ಆಗಿರ್ಲಿ, ಅವ್ರನ್ನೆಲ್ಲ ಸುಟ್ಟು ಭಸ್ಮ ಮಾಡಿ ಕೊನೆ ಬುಲೆಟ್ನ ನಾನು ಇಟ್ಕೋತೀನಿ. ಎಸ್. ಏನು ಇದು? ಕೊಡೆಯಲ್ಲಿ ವಾಟ್ ಇಸ್ ದಿಸ್? ಅಮ್ಮ, ಲಕ್ಷ್ಮಿ, ಪ್ರಮಾಣ ಮಾಡು. ಇನ್ ಮುಂದೆ ತಮಾಷೆಗೂ ನೀನ್ ಸಾಯ್ತಿ ನನ್ನ ಯೋಚನೆ ಕೂಡ ನಿನ್ ಮನ್ಸಿಗೆ ಬರಬಾರ್ದು. ಆಯ್ತಣ್ಣ, ಇನ್ಮೇಲೆ ತಮಾಷೆಗೂ ಸಾಯೋ ಸುದ್ದಿ ಎತ್ತಲ್ಲ. ನಿನ್ ಮನ್ಸ್ ನೋಯ್ಸಲ್ಲ, ಆಯ್ತಾ? ಪ್ರಾಮಿಸ್? ಪ್ರಾಮಿಸ್. ಪ್ರಾಮಿಸ್ ಡ್ಯಾಡ್. ವಾಟ್ ಪ್ರಾಮಿಸ್? ಇನ್ ಮುಂದೆ ನಾನು ಡ್ರಗ್ಸ್ ತಗೊಳ್ಳಲ್ಲ. ನಾಟ್ ಇವನ್ ಸಿಗರೇಟ್. ಅದ್ ಸರಿಯೋ? ಏನಿರಲ್ಲ. ಆಕ್ಸಿಡೆಂಟ್ ಏನಾದ್ರೂ ಆಯ್ತೇನೋ? ಆಕ್ಸಿಡೆಂಟ್ ಇಲ್ಲ, ಏನೂ ಇಲ್ಲ ಡ್ಯಾಡ್. ಕೆಟ್ಟ ಚಟಗಳನ್ನೆಲ್ಲ ಬಿಡ್ಬೇಕಾದ್ರೆ ಈ ತರದ ಪಾಠ ಆಗ್ಲೇಬೇಕು. ಪ್ರಸಾದ ತಗೊಳ್ಳಿ ಡ್ಯಾಡ್. ನೀನು ದೇವಸ್ಥಾನಕ್ಕೆ ಹೋಗಿದ್ಯಾ? ಯಾ, ಲಾರ್ಡ್ ಗಣೇಶ. ಓ, ಬ್ಲೆಸ್ ಮಿ ಡ್ಯಾಡ್. ಗಾಡ್ ಬ್ಲೆಸ್ ಯು ಮೈ ಸನ್. ಓ, ಜಸ್ಟ್ ಎ ಮಿನಿಟ್. ಟೈಗರ್, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಪ್ಪ. ಅಮ್ಮ, ನಾನು ಈ ಡಿಪಾರ್ಟ್ಮೆಂಟ್ ಬ್ಯಾಡ್ಜ್ ಹಾಕಿದ್ಮೇಲೆ, ಡ್ಯೂಟಿಗೆ ಹೊರಟಿದ್ಮೇಲೆ ಮನೆ ವಿಚಾರ ಮಾತಾಡಲ್ಲ ಅಂತ ನಿನಗೆ ಗೊತ್ತು ತಾನೆ? ಸ್ವಲ್ಪ ಇರಪ್ಪ. ನಿನ್ ವಾಚಲ್ಲಿ ಟೈಮ್ ಎಷ್ಟಾಗಿದೆ ನೋಡು. 9:30. ಆ ಕ್ಲಾಕಲ್ಲಿ ನೋಡು. 9:30. 9:30. 9:30. 9:30. ನನ್ ಟೈಮ್ ಪೀಸ್ ಏನಾದ್ರೂ ಕೆಟ್ಟ ಹೋಗ್ಬಿಡ್ತಾ? ಇಲ್ಲ, ಅದು ಕೆಟ್ಟಿಲ್ಲ. ಅದನ್ನ 1 ಅವರ್ ಮುಂಚೆ ತಿರುಗಿಸಿಟ್ಟಿದ್ದು ನಾನೇ. ಯಾಕೆ ಹಾಗೆ ಮಾಡಿದೆ? ಈ 1 ಗಂಟೆ ಕಾಲ ಆದ್ರೂ ನಿನ್ನ ಹತ್ರ ಪುರ್ಸತ್ತಾಗಿ ಮಾತಾಡೋಣ ಅಂತ. ಸ್ವಲ್ಪ ಕೂತ್ಕೋತೀರಾ? ಕೂತ್ಕೊಳ್ಳೋ. ಯಸ್, ಸಿಟ್ಟಿಂಗ್ ಡೌನ್. ಯಸ್. ನೀನು ಮದುವೆ ಆಗ್ಬೇಕು. ಮಿಸ್ಟರ್ ರಾಜಶೇಖರ್, ನೀನೇ? ನಾನಾ? ನನ್ನನ್ಯಾವಳು ಮದುವೆ ಆಗ್ತಾಳೆ? ಮೊದಲು ಅಯ್ಯೋ, ಇದಕ್ ಮುಗ್ಸು. ಏ ಹೊರಟ, ಇವಳು ಓದ್ ಮುಗಿಸಿದ್ಮೇಲೆ ಮದುವೆ ಮಾಡೋಣವಂತೆ. ಮೊದ್ಲು ನಿನ್ ಕತೆ ಹೇಳು. ಇಲ್ಲಿ ಕತೆ ಹೇಳ್ತಾ ಕೂತ್ಕೊಂಡ್ರೆ ಅಲ್ಲಿ SP ಸಾಹೇಬ್ರು ಗನ್ ತಗೊಂಡ್ ಬಂದ್ಬಿಡ್ತಾನೆ. See you, bye. Sit down. Sat down. ನೀನ್ ಯಾವ್ದಾದ್ರು ಹುಡುಗಿ ಲವ್ ಮಾಡಿದ್ಯಾ? ಲವ್ವ? ನಾನಾ? ಇದಕ್ಕೆ ಪುರ್ಸತ್ತಿಲ್ಲ, ಇನ್ನು ಲವ್ ಬೇರೆ ಕೇಳು. ಅಂದ್ರೆ ಟೈಮ್ ಇದ್ದಿದ್ರೆ ಮಾಡ್ತಿದ್ದೇನು? ಅದಕ್ಕೂ ಟೈಮ್ ಬರ್ಬೇಕಲ್ಲ.
ಆ ಟೈಮಿಗೆ ಬಂದ್ಬಿಟ್ಟಿದೆ ಕಣ. ನಿನ್ಗೆ ಎಂತ ಹುಡುಗಿ ಬೇಕು? ಏನಂದ್ರೆ? ಯಾವ ತರ ಹುಡುಗಿ ಬೇಕು? ನರ್ಗ ಅಬ್ಬ, ನಾನು ಮದುವೆ ಆಗೋ ಹುಡುಗಿ 8 ಮೊಳ ಸೀರೆ ಉಡೋಳಾಗಿರ್ಬೇಕು. ಫುಲ್ ಕವರ್, ನೋ ಎಕ್ಸ್ಪೋಸ್. ಯಾ. ಓಕೆ, ನೆಕ್ಸ್ಟ್ ಅವಳು ತಲೆ ತುಂಬಾ ಹೂ ಮುಡಿಯೋಳಾಗಿರ್ಬೇಕು. ಯಾ. ಓಕೆ, ನೆಕ್ಸ್ಟ್ ಅವಳು ಹೊಣೆ ತುಂಬಾ ಕುಂಕುಮ ಇಡೋಳಾಗಿರ್ಬೇಕು. ಯಾ. ಓಕೆ ಓಕೆ, ಮೈ ಡಿಯರ್ ಟೈಗರ್. ನೆಕ್ಸ್ಟ್ ನಯ ವಿನಯ ನಾಜುಕಾಗ್ ನಡೆಯೋಳಾಗಿರ್ಬೇಕು. ಓಕೆ ಓಕೆ, ಮೈ ಡಿಯರ್ ಟೈಗರ್, 100% ನೀನ್ ಅನ್ಕೊಂಡಿರುವಂತಹ ಹುಡುಗಿ ಸಿದ್ಧವಾಗಿದ್ದಾಳೆ. ದಟ್ ಈಸ್ ಮೈ ಲಾಂಗ್ ಟೈಮ್ ಇಮ್ಯಾಜಿನೇಷನ್. ಈಗ ಯಾವಾಗ ಮದುವೆ ಇಟ್ಕೊಳ್ಳೋಣ? ಎನಿ ಟೈಮ್ ಆಸ್ ಯು ಪ್ಲೀಸ್, ಈವನ್ ಟುಮಾರೋ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು. फिल्मी सोहा ही हाई होता ही हाबिली होता. ओके ओके ताने ಸೂಪರ್. Yes? Yes? 1 minute. Sir, phone for you. इस नंबर पे हमको फोन किया. साला कौन है वो? जो हम सोचेगा वही हम करेगा, जो हम करेगा वही हम बोलेगा. हमारी बिल्ली हमीको म्याऊ. बद्रीनाथ मातना बद्ರಿಗೆ ಹೇಳ್ತಾ ಇದೀಯಾ? ಎಕ್ಸ್ ಲಾ ಮಿನಿಸ್ಟರ್ ಗಾಯತ್ರಿ ದೇವಿ. ಸಾರಿ, ಎಕ್ಸ್ ಲಾ ಮಿನಿಸ್ಟರ್ ಗಾಯತ್ರಿ ದೇವಿ. ಯು ಆರ್ ರೈಟ್. ಇನ್ನೂ ನನ್ನ ಮರ್ತಿಲ್ವಲ್ಲ. बहुत सालों के बाद हमारी याद आई है. आर यू फीलिंग अलोन? ಕೇಳಿಸ್ತಾ ಇದೆಯಾ ಗಟ್ಟಿ ಮೇಳ? ಈಗ ತಾನೇ ನನ್ನ ಮಗ ನಿನ್ನ ಮಗಳ ಕುತ್ತಿಗೆಗೆ ತಾಳಿ ಕಟ್ಟ. ಏನಿಲ್ಲ, ಅಯೋಡೆಕ್ಸ್ ಇದೆಯಾ? ಅಯೋಡೆಕ್ಸ್? ಅಮೃತಾಂಜನ್ ಇದೆಯಾ? ಅಮೃತಾಂಜನ ಹೋಗ್ಲಿ, ವಿಕ್ಸ್ ಆದ್ರೂ ಇದೆಯೇನೆ? ಕೊಡ್ತೀನಿ ಕೊಡ್ತೀನಿ. ಮತ್ತೆ ಏನಾಯ್ತು ಅಂತ ಹೇಳಿ. ಸೊಂಟ ಇಳಿಬೇಕಾದ್ರೆ ಹಿಡ್ಕೊಂಡ್ಬಿಟ್ಟ? ಇಲ್ಲ, ಹತ್ತಬೇಕಾದ್ರೆ ಹಿಡ್ಕೊಂಡ್ಬಿಡ್ತಮ್ಮ. ಅಯ್ಯೋ ಅಮ್ಮ. ಲಕ್ಷ್ಮಿ, ಎಸ್ ಪ್ಲೀಸ್. ನಿಮ್ಮ ಅಣ್ಣ ಮೊದಲು ಯಾವ್ದಾದ್ರು ಕುಲ್ ಮೇಲೆ ಕೆಲಸ ಮಾಡ್ತಿದ್ರಾ? ಯಾಕಕ್ಕೆ? ಅಯ್ಯೋ, ಒಳ್ಳೆ ಗಾಡಿ ಪಡ್ಡೆ ತಟ್ಟಾಗ ನಾನು ತಟ್ಬಿಟ್ರಲ್ಲಮ್ಮ. ಅಮ್ಮ ಅಯ್ಯೋ. ಇದಕ್ಕೆ ಅಮೃತಾಂಜನ್ ಅಯೋಡೆಕ್ಸ್ ಕೆಲ್ಸಕ್ಕೆ ಬರಲ್ಲ. ಟೈಗರ್ ಬಾಂಬ್ ಹಾಕಿ ಉಜ್ಜಿದ್ರೆ ಎಲ್ಲ ಸರಿ ಹೋಗುತ್ತೆ. ಬನ್ನಿ. ಅಯ್ಯೋ ಬನ್ನಿ.
गायत्री देवी का फोन है, आपसे जरूरी बात करना चाहती है। ಈಗೇನ್ ಹೇಳ್ಬೇಕಂತಿದೀಯಾ? ನಿನ್ ಸರ್ವನಾಶಕ್ಕೆ ಅಡಿಪಾಯ ಹಾಕಾಯ್ತು. ಕ್ಯಾ ಬಕ್ ರಹಿ ಹೋ ತುಮ್? ಮರ್ಯಾದೆ ಇರ್ಲಿ. ನಮ್ಮ ಏರಿಯಾ ನಾಯಿ ಕೂಡ ನಿನಗ್ ಮರ್ಯಾದೆ ಕೊಡಲ್ಲ, ನಾನ್ ನಿನಗ್ ಮರ್ಯಾದೆ ಕೊಡ್ಬೇಕಾ? ಸರಿ ಸರ್, ಈ ಮರ್ಯಾದೆಯಿಂದ ಒಂದು ಮಾತು ಹೇಳ್ತೀನಿ, ಹೇಳ್ತೀರಾ ಸರ್? ಇಷ್ಟು ವರ್ಷಗಳ ಕಾಲ ತಾವು ಆಡಿದ ಆಟಕ್ಕೆ ಮಟ್ಟ ಹಾಕೋ ಕಾಲ ಬಂದಿದೆ ಸರ್. ಕೀಪ್ ಕ್ವೈಟ್, ಜಸ್ಟ್ ಲಿಸನ್ ಟು ಮೀ. ನಿನ್ ಮಗಳು ಈಗ ನನ್ ಸೊಸೆ. ನನ್ನ ಎದೆಯಲ್ಲಿ ಉರಿತಾ ಇರೋ ದ್ವೇಷದ ಕಿಚ್ಚನ್ನ ನಿನ್ ಮಗಳಿಗೆ ಹಚ್ತೀನಿ. ಈಗ ಅರ್ಥ ಆಯ್ತಾ ನನ್ ಪವರು? ನಿನ್ ಮಗಳು ನನ್ನ ಕೈಲಿರೋ ಎಲೆಕ್ಟ್ರಿಕ್ ಸ್ವಿಚ್, ಅದನ್ನೆಲ್ಲ ನಾನು ಒತ್ತಿದ್ರೆ ಅಲ್ಲಿ ನಿನಗೆ ಶಾಕ್ ಹೊಡಿಬೇಕು. ಅಂತ ಒಂದು ಸೆಂಟಿಮೆಂಟ್ ಕನೆಕ್ಷನ್ನ ಲಿಂಕ್ ಮಾಡಿದ್ದೀನಿ. ನಾನೆಲ್ಲ ಸ್ವಿಚ್ಚೇ ಒತ್ತಿಲ್ಲ, ಆಗ್ಲೇ ಶಾಕ್ ಹೊಡಿತಾ? ನಮ್ ದೇಶದಲ್ಲಿ ಅತ್ತೆ ಸೊಸೆಯರ ಸಂಬಂಧ ಹೇಗಿರುತ್ತೆ ಅಂತ ನಿನಗ್ ಗೊತ್ತಲ್ಲ? ಸುನೋ, ನನ್ನ ಮಗಳಿಗೇನಾದ್ರೂ ಆದ್ರೆ ಅವಳಿಗೆ ನನ್ ಸೊಸೆ, ಅವಳನ್ನ ಯಾವ ರೀತಿ ಸಾಯಿಸ್ಲಿ? ಅವಳಿಗೆ ನಿದ್ರೆ ಮಾತ್ರೆ ಕೊಟ್ಟು ಸಾಯಿಸ್ಲಾ, ಅಥವಾ ಅವಳೇ ನಿದ್ರೆ ಮಾತ್ರೆ ತಗೊಂಡು ಸಾವು ಹಾಗೆ ಮಾಡ್ಲಾ? ಇಲ್ಲ ಅವಳನ್ನ ಹೊಡೆದು ಸಾಯಿಸಿ ರೈಲ್ವೆ ಕಂಬಿ ಮೇಲೆ ಹಾಕ್ಲಾ, ಅಥವಾ ಅವಳೇ ರೈಲ್ವೆ ಕಂಬಿ ಮೇಲೆ ಬಿದ್ದು ಪ್ರಾಣ ಕಳ್ಕೊಳ್ಳೋ ಹಾಗೆ ಮಾಡ್ಲಾ? ಇಲ್ಲ ಸೀಮೆ ಎಣ್ಣೆ ಹಾಕಿ ಸುಡ್ಲಾ? ಸುಡ್ತಿರುವಾಗ ಉರಿಯೋ ವೇದನೆ ಹೇಗಿರುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿರ್ಬೇಕಲ್ಲ? ಹಾ, ನಿನಗೆ ಚೆನ್ನಾಗಿ ಗೊತ್ತು. ಇಟ್ಬಿಟ್ಟಿಯ ಫೋನ್ನ? ತಿಂಡಿ ತಿಂತಾ ಇರು, ಅಮ್ಮ ಹಾಲು ಬಿಸಿ ಮಾಡ್ತಿದ್ದಾರೆ, ತರ್ತಾರೆ. ತಿಂಡಿ ಬೇಡವೇನೋ? ಬೇಡ. ಅಟ್ಲೀಸ್ಟ್ ಹಾಲಾದ್ರೂ ಕುಡ್ಕೊಂಡು ಹೋಗು. ಈ ಹಾಲಲ್ಲಿ ವಿಷ ಬೆರೆಸಿಲ್ಲ ಕಣ, ಧೈರ್ಯವಾಗಿ ಕುಡಿ. ನಿನಗೆ ಹೇಳ್ತಿರೋದು ನಿನ್ನ ತಾಯಿ. ನನ್ನೊಂದ್ಸರಿ ತಿರುಗಿ ನೋಡಲ್ವಾ? ಬದಲಾವಣೆ ಯಾಕೆ ಅಂತ ನಾನು ಕೇಳಲ್ವಾ? ನೀನ್ ಮಾತಾಡದೆ ಸುಮ್ಮನೆ ನಿಂತಿರೋದಕ್ಕೆ ಕಾರಣ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣ. ನಾನು ಫೋನಲ್ಲಿ ಮಾತಾಡಿದ್ದನ್ನು ಕೇಳಿಸ್ಕೊಂಡೆ, ತಲೆ ಕೇಳಿಸ್ಕೊಂಡೆ. ಆಮ್ ಐ ರೈಟ್? ಏನೇನ್ ತಾಯಿನೇ ತಪ್ಪು ಮಾಡಿದ್ರು ಬಿಡಲ್ಲ ಅಂತ ಹೇಳ್ತಿದ್ದವ್ ನೀನು. ಈಗ ನಾನು ತಪ್ಪು ಮಾಡಿದ್ದೀನಿ, ಆದ್ರೂ ಯಾಕೋ ಸುಮ್ಮನೆ ನಿಂತಿದ್ಯಾ? ಜಸ್ಟ್ ಎ ಮೂಮೆಂಟ್, ನನಗೋಸ್ಕರ 2 ನಿಮಿಷ ಸ್ಪೇರ್ ಮಾಡ್ತೀಯಾ? ಕಮ್ ವಿತ್ ಮೀ. ಇಷ್ಟು ವರ್ಷಗಳ ಕಾಲ ಈ ರೂಮ್ಗೆ ಯಾರನ್ನೂ ಬಿಟ್ಟಿಲ್ಲ. ಇವತ್ತು ನಿನ್ನ ಕರೀತಾ ಇದ್ದೇನೆ, ಬಾ ಮಗನೇ. ಈ ಪೆಟ್ಟಿಗೆ ಜ್ಞಾಪಕ ಇದೆಯಾ? ನೀನ್ ಚಿಕ್ಕವನಾಗಿದ್ದಾಗ ಇದನ್ನು ನೋಡಿದ್ದೀಯಾ? ನಾನು ಪ್ರತಿದಿನ ಈ ರೂಮ್ಗೆ ಬರ್ತಾ ಇದ್ದಿದ್ದು ಬೇರೆ ಯಾವುದಕ್ಕೂ ಅಲ್ಲ, ಈ ಪೆಟ್ಟಿಗೆಯನ್ನು ಓಡಿಸೋದಕ್ಕೆ, ಇದರಲ್ಲಿರೋ ಈ ಫೈಲ್ನ ಓದೋಕೆ, ನನ್ನ ಮೆಮೊರಿನ ರಿಫ್ರೆಶ್ ಮಾಡ್ಕೊಳ್ಳೋಕೆ. ಈ ಫೈಲ್ ಓದೋ ಕಾಲ
ನಿನಗೆ ಬಂದಿದೆ, ತಗೋ. ನಿನಗೆ ಡ್ಯೂಟಿ ಟೈಮ್ ಆಯ್ತು. ರಾಜಶೇಖರ, ನನ್ನ ಗರ್ಭದಲ್ಲಿ ನೀನು ಹುಟ್ಟಲಿಲ್ಲ, ನನ್ನ ಎದೆ ಹಾಲು ಕೊಟ್ಟು ನನ್ನನ್ನು ಬೆಳೆಸಲಿಲ್ಲ. ಆದ್ರೂ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ತೋರಿಸಿ ನನ್ನನ್ನು ಆರಾಧಿಸ್ತೀಯ ತಾನೆ? ನನ್ನ ಕೈಯಲ್ಲಿರೋ ಫೈಲಲ್ಲಿ ನನ್ನ ಲೈಫಲ್ಲಿ ಆಗಿರೋ ಅನ್ಯಾಯದ ಬಗ್ಗೆ ಎಲ್ಲಾ ವಿವರಣೆನೂ ಇದೆ. ಈ ತಾಯಿ ಮೇಲೆ ನೀನು ತೋರಿಸ್ತಿರೋ ಪ್ರೀತಿ ಮಮಕಾರ ಎಲ್ಲ ನಿಜ ಅನ್ನೋದಾದ್ರೆ ನನ್ಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡ್ಸೋ. ಆ ಫೈಲ್ ಓದಿದ್ಮೇಲೆ ನೀನ್ ಮುಂದಿಟ್ಟ ಹೆಜ್ಜೆನ ಹಿಂದಿಡಬೇಡ ಮಗನೇ. ನಾನು ಮುಂದಿಟ್ಟ ಹೆಜ್ಜೆನ ಹಿಂದಿಟ್ಟವನಲ್ಲ, ಯಾವತ್ತು ಇಡೋನೂ ಅಲ್ಲ. ಅದು ನಿನಗೂ ಗೊತ್ತು, ಈ ಜಗತ್ಗೆ ಗೊತ್ತು. Success is always my own. That is why I'm called as a tiger. ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಗೆದ್ದು ನಾನು ಲಾ ಮಿನಿಸ್ಟರ್ ಆದೆ. ಎಲೆಕ್ಷನ್ ನಲ್ಲಿ ನನ್ನ ವಿರುದ್ಧ ನಿಂತು ಸೋತ ಬದ್ರಿನಾಥನ ಹೆಂಡತಿ ನನ್ನನ್ನು ಪಾರ್ಟಿ ಕರೆಯೋಕ್ ಬಂದ್ಲು. ನಿಮ್ ಯಜಮಾನ್ರೆ ನನ್ನ ಪ್ರತಿಸ್ಪರ್ಧಿ, ನನ್ನ ವಿರುದ್ಧ ನಿಂತು ಸೋತಿದ್ದಾರೆ. ಹಾಗಿರೋವಾಗ ಅವ್ರ ಹೆಂಡತಿ ಆದ ನೀನ್ ಕರೆಯೋ ಪಾರ್ಟಿಗೆ ನಾನ್ ಬರೋ ಚೆನ್ನಾಗಿರುತ್ತೇನೆ. ನಿಮ್ ಯಜಮಾನ್ ಬೇರೆ ಒಂಥರ. ನೋಡೆ, ನಮ್ಮ ಯಜಮಾನ್ರು ಒಂಥರ ಆದ್ರೆ ನಿನ್ಗೇನೆ? ನಮ್ಮ ಯಜಮಾನ್ರು ನಿಮ್ ಯಜಮಾನ್ರು ನಮಗ್ 20 ವರ್ಷ ಆದ್ಮೇಲೆ ಬಂದವರು. ನಾವಿಬ್ರು ಚಿಕ್ಕಂದಿನಿಂದ ಕೂಡಿ ಬೆಳೆದವರು. ಅದೇನೇ ಇರ್ಲಪ್ಪ, ನಾನ್ ನಿನ್ಗೊಂದು ಸ್ಪೆಷಲ್ ಪಾರ್ಟಿ ಕೊಡ್ತೀನಿ, ನೀನ್ ಬರ್ಲೇಬೇಕು. ನಾನ್ ಹೇಳೋದು ನಿನ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ಅಷ್ಟೊಂದು ಅಭಿಮಾನದಿಂದ ಪ್ರೀತಿಯಿಂದ ಅವ್ರ ಮನೆ ಪಾರ್ಟಿ ಕರೀತಾ ಇದಾರೆ, ಹೋಗಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ? ಅದು ಹಾಗಲ್ಲ ರೀ. ಅದು ಹಾಗೋ ಅಲ್ಲ ಹೀಗೋ ಅಲ್ಲ. ನೀನ್ ಲಾ ಮಿನಿಸ್ಟರ್ ಏನಿದ್ರು ಅಸೆಂಬ್ಲಿ ಒಳಗೆ, ಇಲ್ಲಿ ನಾನು ಹೋಮ್ ಮಿನಿಸ್ಟ್ರು. ನಾನು ಆರ್ಡರ್ ಮಾಡ್ತಾ ಇದ್ದೀನಿ. ನಾವು ನಮ್ಮ ಮಕ್ಕಳ ಜೊತೆ ಅವ್ರ ಮನೆ ಪಾರ್ಟಿಗೆ ಹೋಗ್ತಾ ಇದೀವಿ. ದಿಸ್ ಈಸ್ ಮೈ ಆರ್ಡರ್ ಆರ್ಡರ್ ಆರ್ಡರ್. ಓಕೆ ಓಕೆ ಓಕೆ. आइए आइए गायत्री देवी, आखिर जीत आप ही की हुई. ए प्रवीणा, ये ನೋಡ್ತಾ ಇದೀಯಾ? वाह वाह वाह, क्या बात है, क्या बात है मेरे दोस्त, मेरे यार. अरे इट्स ऑल इन फैमिली यार. चलो, ನೀನ್ ಬರ್ದೇ ಇದ್ದಿದ್ರೆ ಪಾರ್ಟಿಗೆ ಮಜಾನೇ ಇರ್ತಿರ್ಲಿಲ್ಲ. ಕಮಾನ್ ಖಾನ್, ಸಿನೋ. ए बच्चा लोग, चलो मिठाई खाओ, शुरू करो. हाँ लो. ओहो, ये फोन को भी अभी आना था. महारानी जी, फोन आप देखेंगी या मैं? ओके ओके. दोस्त क्या लेगा तू? ಮಕ್ಕಳ ಏನ್ ನೋಡ್ತಾ ಇದೀರಾ? ತಗೊಳ್ಳಿ. देख. ಬಸ್ ಬಸ್. अरे ले यार. ಹಲೋ, ಹಾ ನಮಸ್ಕಾರ ಸರ್. ನಮಸ್ತೆ. ಹಾ ಹೌದು, ಹಾಗೇನಿಲ್ಲ, ಮನೆಯಲ್ಲಿ ಸ್ಮಾಲ್ ಪಾರ್ಟಿ ನಡೀತಾ ಇದೆ, ಅದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಹೌದು, ನಾನೇ ಫೋನ್ ಮಾಡಕ್ ಹೇಳ್ತೀನಿ. ಹಾ, ನಾವು ವಾಪಸ್ ಬರೋ ಅಷ್ಟರಲ್ಲಿ ನನ್ನ ಮಕ್ಕಳು, ನನ್ನ ಗಂಡ Nothing has happened. ये बद्रीनाथ जो बोलता है वही करता है, जो करता है वही बोलता है. ನಾನ್ ನಿನಗೆ ಮೊದಲೇ ಹೇಳಿದೆ, ನನ್ನ ವಿರುದ್ಧ ಎಲೆಕ್ಷನ್ ಅಲ್ಲಿ ನಿಂತ್ಕೋಬೇಡ ಅಂತ. ನನ್ನ ವಿರುದ್ಧ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡವ್ರನ್ನ ನಾನ್ ಕೊಂಡ್ಕೊಳ್ತೀನಿ, ಇಲ್ಲ ಕೊಂದಾಕ್ತೀನಿ. ಐ ವಾಂಟ್ ಯು ಟು ಸಫರ್. ನಿನ್ನ ಕೊಂಡಕ್ಕೆ ಎಷ್ಟುತ್ತೆ? ಜಸ್ಟ್ ಎ ಸೆಕೆಂಡ್. ಏ ಗಾಯತ್ರಿ ದೇವಿ, ಈ ನಿನ್ನ ಗಂಡ ನಿನ್ನ ಮಕ್ಕಳು ಸಾಯೋಕೆ ನಾನೇ ಕಾರಣ. ಏಯ್, ಎದ್ದಳೆ ಮೇಲೆ. ಡ್ರಿಂಕ್ಸ್ ಅಲ್ಲಿ ಓಲ್ಡ್ ಸ್ಟಾಕ್ ಇರ್ಬೋದು, ಮಿಠಾಯಿಯಲ್ಲಿ ಪಾಯ್ಸನ್ ಬಿದ್ದಿರ್ಬೋದು, ಅದರಿಂದ ಅವ್ರು ಸತ್ತಿರ್ಬೋದು ಅಂತ ನಾನ್ ಪ್ರೂವ್ ಮಾಡಕ್ ಸಾಧ್ಯ. ಬಟ್ ಅವ್ರಿಗೆಲ್ಲ ವಿಷ ಕೊಟ್ಟು ನಾನೇ ಕೊಂದಿದ್ದೀನಿ ಅಂತ ಪ್ರೂವ್ ಮಾಡಕ್ ನಿನ್ನ ಹತ್ರ ಏನಿದೆ ಸಾಕ್ಷಿ? तू कुछ नहीं बिगाड़ सकती मेरा, कुछ नहीं बिगाड़ सकते. ನೀನೊಬ್ಬ ಗಂಡಸೇನೋ? ಅಯ್ಯೋ ಪಾಪಿ, ಇವಳಿಗೆ ಎಂತ ಅನ್ಯಾಯ ಮಾಡ್ಬಿಟ್ಟಿಯಲ್ಲೋ ಪಾಪಿ ನನ್ನ ಮಗನೇ. ಲೇ, ನಿನ್ನ ನನ್ನ ಗಂಡ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಿದೆ ಕಣ, ನಾಚಿಕೆ ಆಗ್ತಿದೆ.
ಇದಕ್ಕೆ ಸಾಕ್ಷಿ ಯಾರು ಅಂತ ಕೇಳ್ತೀಯನೋ? ನಾನಿದ್ದೀನಿ ಕಣೋ, ಸಾಕ್ಷಿ ನಾನಿದ್ದೀನಿ. ಲೇ, ಈಗಲೇ ಪೊಲೀಸರಿಗೆ ಫೋನ್ ಮಾಡಿ ನೀನನ್ನು ಹಿಡ್ಕೊಳ್ಳಿಲ್ಲ ಅಂತ ಕೇಳೋ, ಈಗಲೇ ಫೋನ್ ಮಾಡ್ತೀನಿ. ರಾಕ್ಷಸ ಹೆಂಡತಿನ ಸಾಯಿಸ್ಬಿಟ್ಟು ಮಗಳ ಮೇಲೆ ಸ್ವಲ್ಪನೂ ಅನುಕಂಪ ಇಲ್ಲದೆ ಪ್ರೀತಿ ಇಲ್ಲದೆ ಅವನ ಪಾಡಿ ಅವನು ಹೊರಟೋದ. ತಾಯಿನ ಕಳ್ಕೊಂಡು ತಪ್ಪಲಿಯಾದ ಮಗುನ ನಾನು ಕರ್ಕೊಂಡೋದೆ. ನನಗೆಷ್ಟೇ ಕಷ್ಟ ಬಂದಿದ್ರು ಅವಳನ್ನ ಹಾಸ್ಟೆಲ್ ಇಟ್ಟು ಸಾಕ್ತೆ. ಅವಳೇ ನನ್ನ ಸೊಸೆ, ಅವಳೇ ನನ್ನ ಹೆಂಡತಿ. ಸರ್, ಐ ಆಮ್ ರವೀಂದ್ರನಾಥ್. ಗಾಯತ್ರಿ ದೇವಿ ಅವರು ಮಿನಿಸ್ಟರ್ ಆಗಿದ್ದಾಗ ನಾನು ಅವ್ರ ಪರ್ಸನಲ್ ಸೆಕ್ಯೂರಿಟಿ ಆಗಿದ್ದೆ. ಅವರು ಪದವಿಯಿಂದ ಇಳಿದ ಮೇಲೆ ನಾನು ಆ ಪೋಸ್ಟ್ಗೆ ರಿಸೈನ್ ಮಾಡಿದೆ. ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಡೋಕ್ಕೋಸ್ಕರ ಫೋನ್ ಮಾಡ್ತಾ ಇದ್ದೀನಿ. ನೀವು ಇವತ್ತು ಯಾರ ಬಗ್ಗೆ ಫೈಲಲ್ಲಿ ಓದ್ಕೊಂಡ್ ಬಂದ್ರೋ ಆ ಬದ್ರಿನಾಥ್ ಇವತ್ತು ಈ ಊರಲ್ಲಿ ಲ್ಯಾಂಡ್ ಆಗಿದ್ದಾನೆ. कौन है ये साला? पुलिस का आदमी है? बच्चों, ले बद्री, this is non-bailable warrant. You are under arrest. अरेस्ट वारंट? Yeah. वो भी नॉन बेलेबल? Yeah. मेरे लिए? Yeah. नॉनसेंस. ವಾರಂಟ್ಗೆ ಬೆಲೆ ಕೊಟ್ಟು ನೀನಾಗಿ ನೀನ್ ನನ್ನ ಜೊತೆ ಬರ್ತೀಯಾ ಅಥವಾ ಇದರಲ್ಲಿರೋ ಕೊನೆ ಬುಲೆಟ್ಗೆ? ठीक है, चलो. ಮಿಸ್ಟರ್ ಆಫೀಸರ್, ನಿನಗೆ ತಂದೆ ತಾಯಿ ಯಾರು ಇಲ್ವಾ? हाँ, तुम्हारे शक्ल से पता चलता है तुम्हारे माँ बाप नहीं है. मैंने सुना है कि निनगे ಮೊನ್ನೆ ಮದುವೆ ಆಗಿದೆ ಅಂತೆ. ठीक है, चलो. ನಿನಗೆ ಅಣ್ಣ, ತಮ್ಮ, ಅಕ್ಕ, ತಂಗಿ, ಬಂಧು ಬಳಗ ಯಾರು ಇಲ್ವಾ? ಐ ಆಮ್ ಸಾರಿ, ಐ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್. ಬದ್ರಿ, ಮುಚ್ಕೊಂಬಾರ. Pick it up. I said pick that up.
ವರ್ಷಗಳ ಹಿಂದೆ ಲಾ ಮಿನಿಸ್ಟರ್ ಆಗಿದ್ದ ಶ್ರೀಮತಿ ಗಾಯತ್ರಿ ದೇವಿಯವರ ಕುಟುಂಬವನ್ನು ನಾಶ ಮಾಡಿ ಹಾಗೂ ಸಾಕ್ಷಿ ಹೇಳಲು ಬಂದ ತನ್ನ ಹೆಂಡತಿಯನ್ನು ಬೆಂಕಿ ಹಚ್ಚಿಕೊಂಡು ಪರಾರಿಯಾಗಿದ್ದ ಅಪರಾಧಿ ಬದರಿನಾಥ್ ಹೊರದೇಶದಲ್ಲಿದ್ದುಕೊಂಡು ಹಲವಾರು ಕೊಲೆಗಳಿಗೆ ಕಾರಣರಾಗಿದ್ದರು. ಇವರನ್ನು ಸಿಸಿಬಿ ಆಫೀಸರ್ ರಾಜಶೇಖರ್ ರವರು ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. ಅಪರಾಧಿ ಬದರಿನಾಥ್ಗೆ ನ್ಯಾಯಾಲಯವು ಯಾವುದೇ ರೀತಿಯ ಜಾಮೀನು ಕೊಡಲು ನಿರಾಕರಿಸಿ ಬಂಧನದಲ್ಲಿಡಲು ಆದೇಶಿಸಲಾಗಿದೆ. एक मिनट ನನ್ನ ಮೇಲೆ ನಾನ್ ಬೇಲೇಬಲ್ ವಾರಂಟ್ ಮಾಡಿಸಿ ನಾನ್ ಬರ್ಲಾರ್ ಜಾಗಕ್ಕೆ ಬರೋ ಹಾಗೆ ಮಾಡಿದೆ. ಪರವಾಗಿಲ್ಲ. ಅಯ್ಯೋ, ಇಂಥವೆಲ್ಲ ನಾವು ಎಷ್ಟು ನೋಡಿದ್ದೀವಿ. ಈಗ ನಾನು ಕಂಬಿ ಹಿಂದೆ ಇದ್ದೀನಿ. ಇಲ್ಲಿಂದ ನಾನ್ ನಿನ್ನನ್ನು ನೋಡಿದ್ರೆ ನೀನ್ ಕಂಬಿ ಹಿಂದೆ ಇರೋ ತರ ಕಾಣ್ತೀಯ. ನಿನ್ನ ನನ್ನ ಮಧ್ಯೆ ಇರೋದು ಆಫ್ಟರ್ ಆಲ್ ಈ 4 ಕಂಬಿಗಳು. मुझे कोई फर्क नहीं पड़ता, कोई फर्क नहीं पड़ता मुझे. हाँ हाँ, जाइए जाइए, अपना काम देखिए, जाइए जाइए. ಅಮ್ಮ ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅತ್ತೆ ಹೊತ್ತ ಹರಕೆನ ನೀವು ಪೂರ್ತಿ ಮಾಡಿದ್ರಲ್ವಾ, ಅದನ್ನ ತೀರ್ಸೋಕೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅದರಲ್ಲಿ ನನ್ನ ಭಾಗನೂ ಇದೆ. ಶೋಭಾ, ನಾನೇನ್ ಮಾಡಿದೆ ಅಂತ ನಿನಗೆ ಗೊತ್ತಾ? ಚೆನ್ನಾಗಿ ಗೊತ್ತು. ನೀವು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿರೋದು ಒಬ್ಬ ರೂತ್ಲೆಸ್ ಕ್ರಿಮಿನಲ್. ನನ್ನ ತಂದೆ, ನೋ, ನನ್ನ ಮಾಜಿ ತಂದೆ, ಹೀಸ್ ಮೈ ಎಕ್ಸ್ ಫಾದರ್. ಇದರಿಂದ ನಿನಗೇನಾದ್ರು ತುಂಬಾ ಸಂತೋಷ ಆಗ್ತಿದೆ. ನೀವು ಹೀಗಿರೋದೇ ನಂಗೆ ತುಂಬಾ ದುಃಖ ಆಗುತ್ತೆ. ಕಮ್ ಆನ್, ಬಿ ಹ್ಯಾಪಿ. जो हम सोचेगा वही हम करेगा, जो हम करेगा वही हम बोलेगा. याद आया हम कौन है? बद्रीनाथ. हाँ, वही पुराना बद्रीनाथ. ए पुराने एसीपी, अब कमिश्नर बन गया तू. खैर छोड़ो इन बातों को. कैसा है रे तेरा बेटा? नन मगना. ತಲೆಗೋಸ್ಕರ ಎಷ್ಟು ತಲೆಗಳು ನನಗೆ ಕುರುಳಿದ್ವು. ಈಗ ಉಳಿದಿರೋದು 2 ತಲೆ. ಒಂದು ನಿಂದು, ಈ ನಿನ್ನ ಮಗಂದು. ಯಾವ್ದು ಬೇಕು? फैसला करो. तेरा चाहिए या इसका चाहिए? बोलो, फैसला करो. बोलो. ये बद्रीनाथ जो बोलता है वही करता है. तू भी क्या याद करेगा? ये ले. आज का दिन याद रखना एसीपी. जैसी नीयत वैसी बरकत. अरे तेरे बच्चे को जिंदा छोड़ा है मैंने. ಈಗ ನಾನು ಎಲ್ಲಿದ್ದೀನಿ ಅಂತ ನಿನಗೆ ಗೊತ್ತಾ? ಗೊತ್ತು. ಗೊತ್ತಿದ್ದು ಪುರ್ಸತ್ ಮಾಡ್ಕೊಂಡು ನನಗೆ ಫೋನ್ ಮಾಡ್ಲಿಲ್ವಲ್ಲ ನೀನು? ಪರವಾಗಿಲ್ಲ ಬಿಡು, ನಾನೇ ಪುರ್ಸತ್ ಮಾಡ್ಕೊಂಡು ಇದೇ ಜಾಗದಿಂದ ನಿನಗೆ ಫೋನ್ ಮಾಡ್ತೀನಿ. ಜೈಸಿ ನಿಯತ್ वैसी बरकत.
ಆಫೀಸರ್ ಸರ್ ಏನ್ ಮಾಡ್ತಾ ಇದ್ದೀರಾ ಸರ್? ಆತ ಯಾರು ಗೊತ್ತಾ? ಕಮಿಷನರ್ ಮಗ. ನೀನೊಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದು ಒಳಗೆ ಹೇಗೆ ಬರ್ಬೇಕು ಅಂತ ಮ್ಯಾನರ್ಸ್ ಗೊತ್ತಿಲ್ಲ? ಮ್ಯಾನರ್ಸ್ನ ಮೊದಲು ನೀವು ಕಲ್ತ್ಕೊಳ್ಳಿ, ಆಮೇಲೆ ನಿಮ್ ಮಗನಿಗೆ ಕಲ್ಸಿ. ಬಿಹೇವ್ ಯುವರ್ ಸೆಲ್ಫ್. ಬಿಹೇವಿಯರ್ ಬಗ್ಗೆ ನೀವು ನನ್ನ ಅಡ್ವೈಸ್ ಮಾಡಬೇಡಿ. Do you know whom you are talking to? I am talking to your father of a loafer. What do you mean? I mean it. Your son is a porky loafer, lafanga. Damn it! ಎಷ್ಟು ಪೊಗರು ನಿನಗೆ! ನನ್ನ ಮಗನ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡ್ತೀಯ? ಇನ್ನು ಹೈಯರ್ ಲೆವೆಲ್ ಅಲ್ಲಿ ಮಾತಾಡ್ಲಾ? ರಸ್ತೆಯಲ್ಲಿ ಹೋಗೋ ಹುಡುಗಿಯರ್ ಮೈ ಮೇಲೆ ಕೈ ಆಡ್ಸೋ ಆ ಕಚಡ ನಿನ್ನ ಮಗನ ಹೊರಕಿ ಅಲ್ದ ಇನ್ನೇನ್ ಪರಮಾತ್ಮ ಅಂತ ಹೇಳ್ಬೇಕಾ? ಅದಕ್ಕೆ ಸಾಕ್ಷಿ ಏನಾದ್ರೂ ಇದೆಯಾ? ಅದಕ್ಕೆ ಸಾಕ್ಷಿ I am the ಸಾಕ್ಷಿ. I am the eyewitness for that. What bloody eyewitness? ನೀನ್ ನೋಡಿದ್ದಕ್ಕಿಂತ ಆ ಹುಡುಗಿ ರಿಟರ್ನ್ ಕಂಪ್ಲೇಂಟ್ ಕೊಡಬೇಕು. You want a complaint? Yes. You want a written complaint? Yes. Yeah! ಅಪ್ಪಾಜಿ ಏನು ತಪ್ಪು ಮಾಡಿಲ್ಲ. ಅಪ್ಪಾಜಿ 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 ಅಪ್ಪ ಅಪ್ಪಾಜಿ ಇದೇನಾದ್ರೂ ಎಂಕ್ವೈರಿಗೆ ಬಂದ್ಬಿಟ್ರೆ? ಎನ್ಕ್ವೈರಿ ತಿಂಗಳಿಗೆ 20 ಕೇಸ್ ಕೊಡ್ಬೇಕು ಅಂತ ಗೊತ್ತಿಲ್ಲನಯ್ಯ. ಯಾರೂ ಸಿಗ್ಲಿಲ್ಲ. ಅವನ್ ಕರ್ಮ ಅವನ್ ಸಿಗಾಕೊಂಡ. ಅವನ್ ತಪ್ಪು ಮಾಡಿದಾನೋ ಇಲ್ವೋ ಅದು ಬೇರೆ. ನಾನು ಹೇಳಿದ್ದನ್ನು ಒಪ್ಪು ಅಂತ ಒಂದ್ ಒದೆ ಕೊಟ್ಟೆ, ಅಷ್ಟಕ್ಕೆ ಕೊಡಕಂದ. ಸರ್ ಇದು ಏರ್ ಆಫೀಸರ್ ಗೊತ್ತಾಗ್ಬಿಟ್ರೆ? ಗೊತ್ತಾದ್ರೆ ಏನೇ ಗೊತ್ತಾದ್ರೆ ಅವನ್ ಸತ್ತಿದ್ದು ಆಯ್ತು, ಅವನ್ ತಗೊಂಡ ಸ್ಮಶಾನದಲ್ಲಿ ಸುಟ್ಟಿದ್ದು ಆಯ್ತು. ಆತ್ಮಹತ್ಯೆ ಮಾಡ್ಕೊಂಡ ಅಂತ ಒಂದ್ FIR ಬರೀ. ದಫೆದಾರ ಸಾಹೇಬ್ರ ಹೇಳಿದ್ಮೇಲೆ ಮುಗೀತು, ಬರಿಯಯ್ಯ. ಪೊಲೀಸ್ನವ್ರು ತಗೊಂಬಂದ್ ಸುಟ್ಟೇಣ ಅಲ್ಲೈತ್ ನೋಡು.
ಯಾರಾದ್ರೂ ನಿನಗೇನು? ಸರ್ ಪ್ಲೀಸ್ ಹೇಳಿ ಸರ್, ಆ ಫೋಟೋಲಿರೋರು ಯಾರು? ಅವರು ನನ್ನ ತಂದೆ. You bastard! Are you mad? Yes! Yes! I am mad. I am mad. ನಿಮ್ಮ ಅಪ್ಪ ನನ್ನನ್ನು ಹುಚ್ಚನಾಗಿ ಮಾಡ್ಬಿಟ್ಟ. Look at this. Look at this. ಇದನ್ನ ಇನ್ನು ನಾನು ಯಾಕೆ ಇಟ್ಕೊಂಡಿದ್ದೀನಿ ಗೊತ್ತಾ? ಇದನ್ನ ನಿಮ್ಮಪ್ಪನಿಗೆ ಈಸ್ ಗಾನ್. ನಿನಗಾಗ್ಲಿ ನಿನ್ನ ಮಗನಿಗಾಗ್ಲಿ ಹಾಕಿ ಎಳ್ಕೊಂಡು ಹೋಗಿ ನಮ್ಮಪ್ಪನಿಗಾಗಿ ಸ್ಥಿತಿನ ನಿಮಗೆ ಕಾಣಿಸ್ಲಿಲ್ಲ. ನಮ್ಮಪ್ಪನಿಗೆ ನಾನು ಹುಟ್ಟಲಿಲ್ಲ. ಎಸ್ ಪಬ್ಲಿಕ್ ಅಲ್ಲಿ ನೀನ್ ಮೈ ಮುಡ್ತವನ್ನ ಒದ್ದು ಒಳಗೆ ಹಾಕ್ತೀನಿ. ಅವನ ಮೇಲೆ ಒಂದು ರಿಟರ್ನ್ ಕಂಪ್ಲೇಂಟ್ ಬರೀ. ಏನೇ ಹಾಗೆ ಯೋಚನೆ ಮಾಡ್ತಿದ್ಯಾ? ಏನ್ ಯೋಚನೆ ಮಾಡ್ತಿದ್ಯಾ? ನಾನು ಹೇಳಿದನ್ನ ಬರೀ. ಕಮ್ ಆನ್ ರೈಟ್. ಅವನ್ ಯಾರ ಮಗನಾದ್ರೆ ನನಗೇನು? ಚರ್ಮ ಸುಲ್ದು ಬಿಡ್ತೀನಿ. ನೋಡು, ನಾನು ಹೇಳೋ ಪಾಯಿಂಟ್ ಅನ್ನು ಕರೆಕ್ಟ್ ಆಗಿ ಬರೀ. ಮೋಟರ್ ಬೈಕಲ್ಲಿ ಬಂದ, ಮುಟ್ಟಬಾರ್ದ ಜಾಗಕ್ಕೆ ಕೈ ಹಾಕದ. ಬರೀ. ನಿನ್ನೆ ಮುಟ್ಟಿದ ಕೈನ ತುಂಡು ಮಾಡಿ ಬಿಸಾಕ್ಲಿಲ್ಲ. ನಾನು ರಾಜಶೇಖರೇ ಅಲ್ಲ. ಏನು ನೀನ್ ಮಾಡ್ತಿರೋದು? ಏನು ಏನು ಅಲ್ವೋ? ಅಮ್ಮ ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀಯಾ? ವಿಟ್ನೆಸ್ ವಿಟ್ನೆಸ್ ಬೇಕಂತ ವಿಟ್ನೆಸ್. ನಿನ್ನ ಬ್ರದರ್ ಸಿಸಿಬಿ ಆಫೀಸರ್ ರಾಜಶೇಖರ್ ವಿಟ್ನೆಸ್ ಅಂತ ಹೇಳ್ಬಿಟ್ಟು ಬರೀ. ಕಮ್ ಆನ್ ರೈಟ್. ಏನ್ರಿ ಅದು? ಏನು ಏನೇ ಅದು? ಇದರಿಂದ ನಿಮ್ ತಂಗಿ ಮಾನ ಬೇದಿಗೆ ಬರಲ್ವಾ? ಅವಳು ಬಾಳನ ನೀವೇ ಹಾಳು ಮಾಡ್ತಿದ್ದೀರಲ್ಲ. ಏನ್ ನೀವು ಮಾಡ್ತಿರೋದು? ಇನ್ನೇನ್ ಮಾಡ್ಬೇಕು? ಇನ್ನೇನ್ ಮಾಡ್ಬೇಕು? ನೋಡು, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡು. ನನ್ನ ಕೋಪ ಅವ್ರಿಗೆ ಯಾರಾದ್ರೂ ಮಾತಾಡಿದ್ರೆ ಲಕ್ಷ್ಮಿ ಬರ್ದೇನಮ್ಮ? ಸಿಗ್ನೇಚರ್ ಆಗ್ತಾ ಕೊಡು. ನನ್ನ ಪ್ರೀತಿಯ ಅಣ್ಣ, ಐ ಲವ್ ಪ್ರಸಾದ್. ಪ್ರಸಾದ್ ಲವ್ಸ್ ಮೀ ಅ ಲಾಟ್. ನೋಬಡಿ ಕ್ಯಾನ್ ಸಪರೇಟ್ ಅಸ್. ಈ ಪ್ರಪಂಚದಲ್ಲಿ ನಮ್ಮಿಬ್ಬರನ್ನ ಬೇರೆ ಮಾಡೋಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾವು ಬದುಕಿದ್ರೆ ಜೊತೆಲೇ ಬದುಕ್ತೀವಿ, ಸತ್ರೆ ಜೊತೆಲೇ ಸಾಯ್ತೀವಿ. ಲಕ್ಷ್ಮಿ. ಲಕ್ಷ್ಮಿ, ಆ ಹುಡುಗನ್ನ ನೀನ್ ಪ್ರೀತಿಸ್ತಿದ್ಯಾ? ಆ ಹುಡುಗ ಯಾರು ಗೊತ್ತೇನೆ? ಕಮಿಷನರ್ ಕಾರ್ಯಪ್ಪನ್ ಮಗ. ಕಾರ್ಯಪ್ಪನಪ್ಪ ಯಾರು ಗೊತ್ತೇನೆ? ನಮ್ಮಪ್ಪನ್ನ ಕೊಂದ ರೋಗ್ ಪೊಲೀಸ್ ಆಫೀಸರ್. ಅಂತ ವಂಶದಲ್ಲಿ ಹುಡ್ತವನ್ನ ನೀನ್ ಮದುವೆ ಆಗ್ತೀಯಾ? ನೀನ್ ಮದುವೆ ಆಗ್ತೀಯಮ್ಮ? ಹೇಳಮ್ಮ, ಹೇಳು. ಅವ್ರು ಕೊಂದಿದ್ದು ನಿಮ್ಮಪ್ಪನ್ನ, ನಮ್ಮಪ್ಪನಲ್ವಲ್ಲ. ಏನಂದೆ? ಮಾ ಮಾ ಲಕ್ಷ್ಮಿ, ಲಕ್ಷ್ಮಿ, ನೀನ ಈ ಮಾತಂದೆ? ನೋಡು, ಅವತ್ ನೀನು ನಾನು ಒಡೊಟ್ಟು ತಂಗಿ ಅಲ್ಲ ಅಂತ ಹೇಳಿದ್ರೆ ಇವತ್ತು ಈ ಮಾತು ನಿನ್ ಬಾಯಿಂದ ಬರ್ತಿತ್ತ? ಹೇಳು. ಏನ್ ನೋಡ್ತಾ ನಿಂತ್ಬಿಟ್ರೆ ಸತ್ತೋದವ್ರು ಎದ್ ಬರ್ತಾರ. ಕಾರ್ಪೊರೇಷನ್ ಅವ್ರು ನೋಡ್ಕೊತಾರೆ. ಹೋಗ್ರಯ್ಯ, ಕೆಲಸ ನೋಡ್ಕೊ ಹೋಗಿ. ಅಜ್ಜಿ, ಈ ಮಗು ನಾನು ತಗೊಳ್ಳ? ನೀನೇ ಒಬ್ಬ ಅನಾಥ ಮಗು ತಗೊಂಡು ಏನೋ ಮಾಡ್ತೀಯ? ಅನಾಥರಿಗೆ ಯಾವಾಗ್ಲೂ ಅನಾಥ ರಾಜ್ಯ ಯಾವಾಗದು? ನಾವು ಕರಳ್ ಬಳ್ಳಿ ಕೂಡ ಇನ್ನೂ ಕತ್ತರಿಸಿಲ್ಲ ಕಂಡ್ಲ. ಎಲ್ಲ ತಿಳಿದ ನೀನಾದ್ರೂ ಅವಳಿಗೆ ಸ್ವಲ್ಪ ಅಯ್ಯೋ,
ಬೆಳ್ಳಿನ ಕತ್ತರಿಸಿ ಕೈಗೆತ್ಕೊಂಡು ಮುತ್ತಾಡಿ ಹೆಗಲ ಮೇಲೆ ಹೊತ್ಕೊಂಡು ಜೀವಕ್ಕೆ ಜೀವ ಕೊಟ್ಟು ಸಾಕಿದ ನಿನ್ನನ್ನೇ ಬೀದಿಗೆ ಬಿಸಾಕಿದ್ಮೇಲೆ ಮಧ್ಯದಲ್ಲಿ ಬಂದವಳು ನಾನು. ನನ್ನಾದ್ರೂ ಬೆಲೆ ಇರ್ತೇನೋ? ಬಿಟ್ಬಿಡ. कमिश्नर 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 ಮಿಸ್ಟರ್ ಕಮಿಷನರ್, ಈಗ ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ನೀನ ಕೆಳಗ್ ಬರ್ತೀಯಾ ಅಥವಾ ನಾನಾಗ್ ಮೇಲ್ ಬರ್ಲಾ? ಬಾರೋ. ಕಮ್. No, nothing is wrong. Nothing is wrong. Oh, I'm all right. Yeah. Get up. Get up. ಬೇಡರಿ. ಸರ್, ನನ್ನ ತಂಗಿನ ಮನೆ ಸೊಸೆಯಾಗಿ ಮಾಡ್ಕೊಳ್ಳಿ ಸರ್, ಪ್ಲೀಸ್ ಪ್ಲೀಸ್. I beg you sir, please sir. Thank you, sir. Thank you. Thank you, sir. ನಮ್ಮಿಬ್ಬರಲ್ಲಿ 1000 ಇರ್ಬೋದು, ಅದನ್ನ ಆಮೇಲೆ ಚುಕ್ತಾ ಮಾಡೋಣ. ಮಕ್ಕಳು ಚೆನ್ನಾಗಿರ್ಲಿ. ಅದು ಒಂದೇ ಕಾರಣಕ್ಕೋಸ್ಕರನೇ ನಾನು ಇದುವರೆಗೂ ನಿನ್ನನ್ನು ಬಿಟ್ಟಿದ್ದು. ಥ್ಯಾಂಕ್ ಯು ಸರ್. ಪ್ರಸಾದ್, ಅವಳು ನನ್ನ ತಂಗಿ ಮಾತ್ರ ಅಲ್ಲ, ನನ್ನ ಮಗಳಿದ್ದ ಹಾಗೆ. ಅವಳೇನೇ ತಪ್ಪು ಮಾಡಿದ್ರು ಅವಳನ್ನ ಕ್ಷಮಿಸಿ ಚೆನ್ನಾಗಿ ನೋಡ್ಕೊಳ್ಳಪ್ಪ. ಸರಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಕಮ್.
ಹೋಗಿದ್ದೆ? ನಿನ್ನನ್ನು ಹುಡ್ಕೊಂಡು ನಿನ್ ಹೆಂಡತಿ ಬರ್ಬೇಕೇನೋ? ರಾಜಶೇಖರ ಕೊಡ್ತಿದ್ಯೇನೋ? ಲಕ್ಷ್ಮಿಯಲ್ಲಿ ಅಮ್ಮ, ಲಕ್ಷ್ಮಿ, ಇಲ್ಲಿ ಯಾಕಮ್ಮ ನಿಂತಿದ್ಯಾ? ಹಿಮ ಬೀಳ್ತಾ ಇದೆ, ಆರೋಗ್ಯಕ್ಕೆ ಒಳ್ಳೇದಲ್ವಲ್ಲ? ಅಮ್ಮ, ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯಮ್ಮ? ನಾನು ನಿನ್ನ ಒಂದು ಕಂಪ್ಲೇಂಟ್ ಬರೆಯಕ್ಕೆ ಹೇಳ್ದೆ. ನೀನೇನ್ ಬರ್ದೆ? ಐ ಲವ್ ಪ್ರಸಾದ್, ಪ್ರಸಾದ್ ಲವ್ಸ್ ಮಿ ಅ ಲಾಟ್, ಈ ನಮ್ಮಿಬ್ಬರನ್ನು ಬೇರ್ಪಡಿಸಕ್ಕೆ ಯಾರಿಂದ ಸಾಧ್ಯ ಅಲ್ಲ ಅಂತ ಬರ್ದೆ. ಎಸ್ ಎಸ್, ಇಟ್ಸ್ ಅ ಫ್ಯಾಕ್ಟ್. ಯಾರಿಂದನೂ ನಿಮ್ಮಿಬ್ಬರನ್ನು ಬೇರ್ಪಡಿಸಕ್ಕಾಗಲ್ಲ. ಅದಕ್ಕೆ ನಿಮ್ಮಿಬ್ಬರ ಮ್ಯಾರೇಜ್ ನ ಫಿಕ್ಸ್ ಮಾಡ್ಬಿಟ್ಟು ಬಂದ್ಬಿಟ್ಟೆ. ಐ ಹ್ಯಾವ್ ಫಿಕ್ಸ್ಡ್ ಯೋರ್ ಮ್ಯಾರೇಜ್ ವಿತ್ ಪ್ರಸಾದ್. ಲಕ್ಷ್ಮಿ, ಈ ವಿಷಯದಲ್ಲಿ ಅಪ್ಪಿತಪ್ಪಿ ಅಥವಾ ಒಂದು ಎಮೋಷನಲ್ಲಿ ಏನಾದ್ರೂ ತಪ್ಪು ಮಾಡಿದ್ರೆ ಅಥವಾ ಏನಾದ್ರೂ ಅಂದಿದ್ರೆ ಈ ಅಣ್ಣನ್ನ, ಇವನನ್ನ ಕ್ಷಮಿಸ್ಬಿಡು ತಾಯಿ, ಕ್ಷಮಿಸ್ಬಿಡು ತಾಯಿ. ಶೋಭ್, ಗಾಡ್ ಬ್ಲೆಸ್, ಗಾಡ್ ಬ್ಲೆಸ್, ಗಾಡ್ ಬ್ಲೆಸ್. ಶೋಭಾ, ನಾನು ಅಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಲಕ್ಷ್ಮಿ ನಗ್ತಾ ಇದ್ರೆ ಸಾಕು, ಅವಳ ಸಂತೋಷನೇ ನನಗೆ ಮುಖ್ಯ. That is ರಾಜಶೇಖರ್. ಅಯ್ಯ ಲಕ್ಷ್ಮಿ, ಒಳ್ಳೆ ಪೊಲೀಸ್ ಆಫೀಸರ್ ಇನ್ವೆಸ್ಟಿಗೇಟ್ ಮಾಡೋ ತರ ಮಾಡ್ತಿದ್ಯಲ್ಲ. ಸ್ವಲ್ಪ ನಯ ನಾಜೂಕ್ ಅನ್ನೋದಿರ್ಲಿ. ಒಂದು ಕಾರ್ಡ್ ಸೆಲೆಕ್ಟ್ ಮಾಡಮ್ಮ, ನನಗೆ ಡ್ಯೂಟಿಗೆ ಟೈಮ್ ಆಗುತ್ತೆ. Choice is not mine. Then? Choice is ours. Oh, mama. ಹಲೋ, ಪುರ್ಸತ್ ಸಿಕ್ಕಾಗ ನಾನು ಇದೇ ಜಾಗದಿಂದ ನಿನಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದೆ. ಜ್ಞಾಪಕ ಇದೆಯಾ ಕಮಿಷನರ್? ಇದೇನಾಗ್ಬೇಕು? ನಾನು 2 hours ಪರೋಲ್ ಅಲ್ಲಿ ಹೊರಗಡೆ ಹೋಗ್ಬೇಕು. ಯಾಕೆ? ಯಾರಿಗೂ ಗೊತ್ತಾಗದ ಹಾಗೆ ವಿತ್ ಯುವರ್ ಕೋಆಪರೇಷನ್ ನಾನು 2 hours ಹೊರಗಡೆ ಹೋಗಲೇಬೇಕು. ನನ್ನನ್ನು ಇಕ್ಕಟ್ಟಿನಲ್ಲಿ ಸಿಕ್ಕಾಕಿಸ್ತಾ ಇದೆಯಾ? ಜೈಸಿ ನಿಯತ್ ವೈಸಿ ಬರ್ಕತ್ ಕಮಿಷನರ್. ಹೇಗಿದ್ದಾನೆ ನಿನ್ ಮಗ? ಚೆನ್ನಾಗಿದ್ದಾನೆ, ಕಾಲೇಜ್ ಹೋಗ್ತಾ ಇದ್ದಾನೆ. ನಾನ್ ನೋಡಿದೆ ಅವನ್ನ. ಅವನಿಗೆ ಏನು ಆಗಬಾರ್ದು, ಅವನು ಬದುಕಿರ್ಬೇಕು ಅನ್ನೋದಾದ್ರೆ आफ्टर ऑल 2 hours क्या ख्याल है? मेरी बात पर भरोसा रखो कमिश्नर. ये बद्रीनाथ जो बोलेगा वही करेगा. ನಾಳೆ ಬೆಳಿಗ್ಗೆ 10 ಗಂಟೆಗೆ ನನಗೋಸ್ಕರ ಈ ಜೈಲ್ ಎದುರುಗಡೆ ಒಂದು ಕಾರ್ ಇರಬೇಕು. आई बात समझ में? जस्ट 2 hours. अबे कुत्ते, नीचे उतर. ನನಗೆ पर्सनल ಕೆಲಸ ಇದೆ. ठीक 2 घंटे के बाद मैं वापस आऊंगा. यही इंतजार करना. चलो. जी साहब. ನಮ್ಮ ಕಾಲೇಜ್ ಜೋಡಿ ಲೋ ಪ್ರಸಾದ, ಕಾಲೇಜ್ ಸ್ಟಾರ್ಟ್ 1 hour ಆಯ್ತು. ನೀವು ಬರಲ್ಲ ಅನ್ಕೊಂಡಿದ್ವಿ. ನಿಮ್ಗೋಸ್ಕರ ಕಾದು ಕಾದು ಸಾಕಾಗೋಯ್ತು. ಬಂದ್ರಲ್ಲ. ಸರಿ,
ಕ್ಲಾಸ್ ರೂಮ್ ಕಡೆ ಬರ್ತೀರಾ ಅಥವಾ ಹೀಗೆ ಸುತ್ತಾಡ್ತಾ ಇರ್ತೀರಾ? ಕಂಜೂಸ್ ನನ್ನ ಮಗನ, ನಿನ್ ಮ್ಯಾರೇಜ್ ಫಿಕ್ಸ್ ಆದ್ರೂ ಒಂದ್ ಸ್ವೀಟ್ ಇಲ್ವಲ್ಲ? ಅಟ್ಲೀಸ್ಟ್ ಒಂದು ಐಸ್ ಕ್ರೀಮ್ ಆದ್ರೂ ಬೇಡವಾ? ಓಕೆ ಓಕೆ, ನಿಮ್ಗೆ ಅಲ್ಲ, ಇಡೀ ಕಾಲೇಜ್ಗೆ ಅಂಡ್ ಪ್ರಿನ್ಸಿಪಲ್ಗೂ ಸೇರಿ ಐಸ್ ಕ್ರೀಮ್ ತಗೊಂಡ್ಬರ್ತೀನಿ. ಲಕ್ಷ್ಮಿ ಕೆಳಗಳಿ. ವಿತ್ ಇನ್ ಫ್ಯೂ ಮಿನಿಟ್ಸ್ ಐಲ್ ಬಿ ಬ್ಯಾಕ್. ಓಕೆ, ಬಿ ಕೇರ್ಫುಲ್. ಬಾಯ್. ಹುಷಾರು. तुम जानती हो मैं तुम्हारे साथ क्या करने वाला हूँ? ತಂದೆ ಸಮಾನ, ತಂದೆ ಹಾಗೆ. छी छी छी, कैसी गंदी बात करती हो. ನಾನು ನಿನ್ನ ತಂದೆ? ಓಹೋ ನೋ, ಈಗ ನಾನು ಹುಟ್ಟಿಸ್ತಾ ಇದ್ದೀನಲ್ಲ ನಿನ್ನ ಹೊಟ್ಟೆಲ್ ಮಗುನ, ಅದಕ್ಕೆ ನಾನು ತಂದೆ ಆಗೋಣ. मैं इस बच्चे का बाप हूं. बद्रीनाथ जो सोचेगा वही करेगा. वॉचमैन. जी हुजूर. ಈ ನಾಯಿನ ಮುಗಿಸಿ ಕಸ ತೊಟ್ಟೆಗೆ ಬೇಸಾಕು. ಸೊ ನರಾಮ್ ಜಾದೆ, ಈ ವಿಷಯ ಹೊರಗಡೆ ಬಂದ್ರೆ ನನ್ನ ಬಾಯಿಂದ ಬರಬೇಕು. ಬೇರೆಯವ್ರ ಬಾಯಿಂದ ಬಂದ್ರೆ मैं तू और तेरे खानदान का नामो निशान मिटा दूंगा, समझे? ಯಜಮಾನ್ರು ಉಂಡಿರೋ ಎಲೆಯಲ್ಲಿ ನಾನು ಯಾಕೆ ಉಣ್ಬಾರ್ದು? ಲಕ್ಷ್ಮಿ ಹೊರಗಡೆ ಕಡೆ ಯಾಕೆ ಹೇಳ್ತಾ ಇದ್ಯಾ? ಸುಮ್ಮನೆ ನೋಡು, ನೀನು ಮೈ ಮುಟ್ತವನ್ನ ಏನ್ ಮಾಡಿ ನೋಡು. Look at that bloody monster! ಅಷ್ಟೇ, ಅದೇ ನಡೆಯಕ್ ಮುಂಚೆ ನೀವು ಬಂದ್ಬಿಟ್ರೆ. ಲಕ್ಷ್ಮಿ ದಯವಿಟ್ಟು ನನ್ ಮುಟ್ಬೇಡಿ, ಬರ್ಬೇಡಿ. ಲಕ್ಷ್ಮಿ ಏನ್ ಹೇಳ್ತಾ ಇದ್ಯಾ ನೀನು? ನೋಡಿ, ಅಲ್ಲಿ ನೋಡಿ.
ಲಕ್ಷ್ಮಿ ನನ್ನ ಹತ್ರ ಬರ್ಬೇಡಿ, ನನ್ ಮುಟ್ಬೇಡಿ. ಲಕ್ಷ್ಮಿ ಯಾರವನು? ಅವನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಓ ಮೈ ಗಾಡ್, ಎಂತ ಕೆಲಸ ಮಾಡ್ಕೊಂತ ಇದ್ಯಾ? ದಯವಿಟ್ಟು ನನ್ ತಡಿಬೇಡಿ. ನಾನು ಯಾರಕ್ಕೋಸ್ಕರ ಬದುಕಿರ್ಬೇಕು? ನನಗೋಸ್ಕರ ಬದುಕಿರ್ಬೇಕು, ನನಗೋಸ್ಕರ. ನಾಳೆ ನಾನು ನಿನ್ನ ಮದುವೆ ಆಗೋನು. ಅಯೋಗ್ಯತೆ ನನ್ಗಿಲ್ಲ ರೀ, ನನ್ಗಿಲ್ಲ. ನೀನ್ ಸಾಯ್ಬೇಕಲ್ಲ, ಸಾಯಿ. ಕಮಾನ್, ಗೋ ಹೆಡ್. ನೀನ್ ನಿಮ್ಮ ಅಣ್ಣನ ಬಗ್ಗೆ ನನ್ನ ಹತ್ರ ಹೇಳಿದ್ದೆಲ್ಲ ನಿನಗೆ ಜ್ಞಾಪಕ ಇದೆಯೋ ಅಲ್ವೋ? ಆದ್ರೆ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ನಿಮ್ಮ ಅಣ್ಣ ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ನೀನ್ ಸತ್ತೋದ್ರೆ ನಿಮ್ಮ ಅಣ್ಣ ಬದುಕ್ತಾನೆ ಅನ್ಕೊಂಡಿದ್ಯಾ? ಹುಚ್ಚನಾಗ್ತಾನೆ. ನೀನ್ ಸಾವು ಯಾರ್ಯಾರ ಕಾರಣ ಅಂತ ಹುಡುಕ್ತಾನೆ, ಅವ್ರನ್ನೆಲ್ಲ ಸಾಯಿಸ್ತಾ ಬರ್ತಾನೆ. ಕೊನೆಗೆ ಅವನು ಶೂಟ್ ಮಾಡ್ಕೊಂಡು ಸಾಯ್ತಾನೆ. ನಿನಗೆ ನಿಮ್ಮ ಅಣ್ಣ ಸಾಯೋದಿಷ್ಟನಾ? ಇಲ್ಲ ಇಲ್ಲ, ನಮ್ಮ ಅಣ್ಣ ಸಾಯ್ಬಾರ್ದು, ನಮ್ಮ ಅಣ್ಣ ಸಾಯ್ಬಾರ್ದು. ಅದನ್ನ ಬಿಸಾಕು, ಬಿಸಾಕಿ ಅದನ್ನ ಕೆಳಗೆ. ಲಕ್ಷ್ಮಿ, ಯಾವುದೇ ಕಾರಣಕ್ಕೂ ಇಲ್ಲಿ ನಡೆದಿದ್ದ ವಿಚಾರ ಯಾರ ಹತ್ರನೂ ಹೇಳ್ಬೇಡ. ಮುಖ್ಯವಾಗಿ ನಿಮ್ಮ ಅಣ್ಣನ ಹತ್ರ ಮಾತ್ರ ಹೇಳಲ್ಲ ಅಂತ ನನ್ನ ಮೇಲೆ ಆಣೆ ಮಾಡೇಳು. ಕಮ್ ಕಮ್ ಟು ಮೀ, ಬಾರೆ. ಲಕ್ಷ್ಮಿ, ನೀನ್ ಯಾವ ತಪ್ಪು ಮಾಡಿಲ್ಲಮ್ಮ. ಯಾರೋ ಮಾಡಿದ ತಪ್ಪಿಗೆ ನನ್ನನ್ನು ಬಿಟ್ಟು ಹೋಗ್ತೀನಿ ಅಂತೀಯಲ್ಲ, ಸರಿನಾ? ನೀನ್ ನನ್ನನ್ನು ಬಿಟ್ಟು ಹೋದ್ರೆ ನನ್ನ ಕೈಯಲ್ಲಿ ಬದುಕಿನಕ್ಕಾಗಲ್ಲ ಕಣೆ. ಲಕ್ಷ್ಮಿ, ಐ ಲವ್ ಯು ಸೋ ಮಚ್. ಐ ಲವ್ ಯು. I do love you. ಲಕ್ಷ್ಮಿ, ಅಮ್ಮ ಅಮ್ಮ, ಅಯ್ಯೋ ಹೊರಟ, ಯಾವಾಗ್ಲೂ ಆತರನೇ ನಿನ್ಗೆ. ಸ್ವಲ್ಪ ನೋಡ್ಕೊಂಡು ಬರ್ಬಾರ್ದೇನೋ? ಅಮ್ಮ, ಲಕ್ಷ್ಮಿ ಇನ್ವಿಟೇಷನ್ ಕಾರ್ಡ್ಸ್ ಅಲ್ವಾ, ಈ ಎಮೋಷನ್ ಸ್ವಲ್ಪ ಕಾಲೆಡೋಗ್ಬಿಡ್ತು. ಸಿ ದ ಕಾರ್ಡ್. You like it, Mama? Where's Lakshmi? Hey, Prasad! Mama, ನೋಡಿದ್ರ ಮದುವೆಗೆ ಮುಂಚೆನೆ ಮನೆ ಹಳ್ಳಿ ಅಂದ್ರು ಆಜಾರ್. Sit. You like it? ನಿಮಗ್ ಫೋನ್ ಯಾರೇ? ಡಿಪಾರ್ಟ್ಮೆಂಟ್ ಇಂದ. ಇಲ್ಲ ಅಂತ ಹೇಳೆ. ಮಾತಾಡ. ಇದು ಬೇರೆ. ಹಲೋ, ಯಸ್ ಸ್ಪೀಕಿಂಗ್. ಅದಕ್ಕೆ ಅಂತ ಲೋಕಲ್ ಪೊಲೀಸ್ನವ್ರು ಇಲ್ವಾ? ಇನ್ವೆಸ್ಟಿಗೇಷನ್ ಅಂದ್ರೆ ಅವರೇ ಮಾಡಬೇಕು. ವಾಟ್? ನೋ ನೋ ನೋ, ಐ ಶುಡ್ ನಾಟ್ ಗೋ ದೇರ್. ನೋ ಸರ್, ಐ ಶುಡ್ ನಾಟ್ ಗೋ ದೇರ್. ಓಕೆ ಓಕೆ. ಲಕ್ಷ್ಮಿ, ಪ್ರಸಾದ್, 10 minutes. ಅಮ್ಮ, 10 ನಿಮಿಷದಲ್ಲಿ ವಾಪಸ್ ಬರ್ತೀನಿ. ಅವಸರ ಏನೂ ಇಲ್ಲ, ನಿಧಾನವಾಗಿ ಹೋಗಿ. ಬಾಯ್ ಶೋಭ್. Look, sir, you may be from CCB department, but you don't have any authority to come here and investigate this case. ನೋಡಿ ಸರ್, ನಾವು ಮಾಡೋ ಕೆಲಸ ನಾವು ಮಾಡ್ತಾ ಇದ್ದೀವಿ, ಅದು ನಮಗೂ ಗೊತ್ತು. ನೀವ್ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? It's my duty, man. Sir, what are you doing? Sir, please don't touch it, sir. Sir, you are destroying our evidence. ಒಬ್ಬ CCB ಆಫೀಸರ್ ಆಗಿಟ್ಕೊಂಡು ಈ ರೀತಿ ಮಾಡ್ತಾ ಇದೀರಲ್ಲ ಸರ್. ನಮ್ಮ ಸಾಕ್ಷಿಗಳೆಲ್ಲ ಹಾಳು ಮಾಡ್ತಾ ಇದೀರಲ್ಲ ಸರ್. ನಮ್ಮ ಡಿಪಾರ್ಟ್ಮೆಂಟ್ ಕೆಟ್ಟ ಹೆಸರು ತರ್ತೀರಾ ಸರ್. ಸರ್, ಐ ಡಿಮ್ಯಾಂಡ್ ಯು ಟು ಕೀಪ್ ಇಟ್ ಡೌನ್.
ಚೈನ್ ಆ ವಾಚ್ಮನ್ ಕೈಗೆ ಹೇಗೋಯ್ತು? ನಾನು ನಿನಗೆ ಪ್ರೀತಿಯಾಗಿ ಕೊಟ್ಟ ಈ ಚೈನ್ ಸತ್ತ ಹೆಣವಾಗಿರೋ ಆ ವಾಚ್ಮನ್ ಕೈಗೆ ಹೇಗೋಯ್ತು? ಪ್ರಸಾದ್, ನಾನು ನಿನ್ನೆ ಕೇಳ್ತಿರೋದು, ಉತ್ತರ ಕೊಡು. ಆನ್ಸರ್ ಮೀ, ಕಮಾನ್. ಏನು ಇದು? ಮನೇನ ಒಂದು ಪೊಲೀಸ್ ಸ್ಟೇಷನ್ ಮಾಡ್ತಾ ಇದೆಯಲ್ಲೋ? ಅಮ್ಮ, ಮೊದಲು ಇವನ್ನ ಮಾತಾಡಕ್ ಹೇಳು. ಇವನು ಮೌನವಾಗಿರೋದನ್ನ ನೋಡಿದ್ರೆ ಅನುಮಾನಕ್ಕೆ ಆಸ್ಪದವಾಗಿದೆ. ಇವನು ಕುತ್ತಿಗೆಯಲ್ಲಿ ಇರಬೇಕಾದ ಚೈನ್, ಈ ಚೈನ್ ಆ ಹೆಣದ ಕೈಗೆ ಹೇಗೋಯ್ತು? ಐ ಸಸ್ಪೆಕ್ಟ್. ಅಮ್ಮ, ಇನ್ ನಾನ್ ಕೇಳಲ್ಲ, ನೀನೇ ಕೇಳು. ಯು ಆಸ್ಕ್ ಹಿಮ್. ಪ್ರಸಾದ್, ಏನಪ್ಪ ಇದೆಲ್ಲ? ಲಕ್ಷ್ಮಿ, come here. ಲಕ್ಷ್ಮಿ, ಬರ ಇಲ್ಲಿ. Come on. ಯಾರಿಗೂ ತಲೆ ಬಾಗ್ದಿರೋ ರಾಜಶೇಖರ್ ಹೋಗ್ಬಾರ್ದ ಜಾಗಕ್ಕೆ ಹೋಗಿ ಬೀಳ್ಬಾರ್ದಿರೋರ್ ಕಾಲಿಗೆ ಬಿದ್ದು ಕಾಡಿ ಬೇಡಿ ನಿಮ್ಮಿಬ್ರು ಮದುವೆನ ಫಿಕ್ಸ್ ಮಾಡ್ದ. ಯಾಕೆ ಹೇಳು? ನೀವಿಬ್ರು ಒಬ್ಬರನ್ನ ಬಿಟ್ಟು ಒಬ್ಬರು ಇರಕ್ಕಾಗಲ್ಲ ಅಂತ ನೀನ್ ಹೇಳಿದಕ್ಕೆ. ನೋಡು, ನಿನ್ಗೆ ನಿಜವಾದ ಪ್ರೀತಿ ನನ್ನ ಮೇಲಿದ್ರೆ, ಈ ಅಣ್ಣನ ಮೇಲಿದ್ರೆ, ನಾನ್ ಕೇಳಿದ ಪ್ರಶ್ನೆಗೆ ಅವನ ಉತ್ತರ ಕೊಡಕ್ ಹೇಳು. Ask him. Tell him to talk. Come on. ಬಿಡ್ರಿ. ಇವಳು ಮಾತುಗೂ ಬೆಲೆ ಕೊಡಲ್ವಾ? ಇಷ್ಟೇ ಅಮ್ಮ ಅವನ್ ಪ್ರೀತಿ. ಓಕೆ, ಗೋ. ಏಯ್, ಎದಳ ಮೇಲೆ ಕೇಳಬೇಕಾದ ಜಾಗದಲ್ಲಿ ಕೇಳಿದ್ರೆ ಮೂಗಾನು ಬಾಯ್ ಬಿಡ್ತಾನೆ. ಕಮಾನ್. ಅಮ್ಮ. ರಾಜಶೇಖರ, ನಿಂತ್ಕೊಳ್ಳೋ. ನಾಳೆ ಮದುವೆ ಆಗೋ ಹುಡುಗನ್ನ ರಿಮೈಂಡ್ ರೂಮ್ ಕರ್ಕೊಂಡು ಹೋಗ್ತೀಯೇನೋ? ಅವನ್ ನಿನ್ ತಂಗಿ ಕುತ್ತಿಗೆಗೆ ತಾಳಿ ಕಟ್ಟು ಅನ್ಕಣೋ. ಕರ್ತವ್ಯವೇ ದೇವರಂತ ದುಡ್ತೀರ ನಾನು ಯಾವ ರಕ್ತ ಸಂಬಂಧನೂ ನೋಡೋನಲ್ಲ. ಹೆಂಡತಿ ಆಗ್ಲಿ ತಂಗಿ ಆಗ್ಲಿ, ಯಾಕೆ ನಾಳೆ ನೀನೇ ತಪ್ಪು ಮಾಡಿದ್ರು ತಾಯಿ ಅಂತಾನು ನೋಡೋನಲ್ಲ ನಾನು. ಕರ್ತವ್ಯವೇ ದೇವರು. ವರ್ಕ್ ಇಸ್ ವರ್ಷಿಪ್, ವರ್ಕ್ ಇಸ್ ಮೈ ಗಾಡ್. ಹೇ ಕುದಳ. ಸರ್, ನಿಮ್ಮ ಮಗನ್ನ ಅರೆಸ್ಟ್ ಮಾಡಿ ರಿಮೈಂಡ್ ರೂಮ್ಗೆ ಹಾಕಿದ್ದಾರೆ ಸರ್. ಆಗ್ತೋರ್ ಬೇರೆ ಯಾರು ಅಲ್ಲ ಸರ್, ಸಿಸಿಬಿ ಆಫೀಸರ್ ರಾಜಶೇಖರ್. Mr. Rajshekar, I am ordering you to sit down and answer me. No, I will not sit down. ಎನ್ಕ್ವೈರಿನಾ? ನನ್ನೆನ್ನೆ ಪ್ರಶ್ನೆ ಕೇಳ್ತೀರಾ? ಕಮಾನ್, ಆಸ್ಕ್ ಮೀ. ನೀವೇನ್ ಪ್ರಶ್ನೆ ಕೇಳಿದ್ರು ನಾನು ಉತ್ತರ ಕೊಡ್ತೀನಿ. ಮರ್ಡರ್ ಸ್ಪಾಟ್ಗೆ ನೀನ್ ಯಾಕೆ ಹೋಗಿದ್ದೆ? ಫೋನ್ ಬಂತು, ಹೋಗಿದ್ದೆ. ಸ್ಪಾಟ್ಗೆ ಹೋಗ್ಬೇಕಾಗಿದ್ದು ನೀನಲ್ಲ, ಪೊಲೀಸ್. ಅದ್ ಸರಿ, ಫೋನ್ ಬಂತು ಅಂತ ಹೇಳಿದ್ಯಲ್ಲ, ಯಾರು ಫೋನ್ ಮಾಡಿದ್ರು? ನೀವೇ ಅಲ್ವಾ ಸರ್ ಮಾಡಿದ್ದು? ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ಐ ಆಮ್ ಟಾಕಿಂಗ್ ಸೆನ್ಸ್. ಯು ಕಾಲ್ಡ್ ಮೀ. ನಾನು ಇಲ್ಲ ಅಂತ ಹೇಳ್ತಿದ್ದೀನಿ, ನೀನ್ ಮಾತಾಡ್ದೆ ಅಂತ ಹೇಳ್ತಿದ್ಯಾ. ಓಕೆ, ಕನ್ಫರ್ಮ್ ಮಾಡ್ಕೊಳ್ಳಕ್ಕೆ ನನ್ಗೆ ಏನಾದ್ರು ಫೋನ್ ಮಾಡಿದ್ಯಾ? ಅಟ್ಲೀಸ್ಟ್ ಮರ್ಡರ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕಮಿಷನರ್ಗೆ ಫೋನ್ ಮಾಡಿ ವಿಚಾರ ಮಾಡಿದ್ಯಾ? ಅದು ಮಾಡಿಲ್ಲ. ನೀನೇನ್ ಮಾಡಿದೆ? ನೀನ್ ಇಷ್ಟ ಬಂದ ಹಾಗೆ ಸ್ಪಾಟ್ಗೆ ಹೋದೆ, ಇನ್ವೆಸ್ಟಿಗೇಷನ್ ಮಾಡಿದೆ, ಯಾವನೋ ಒಬ್ಬ ಕೈಗೆ ಸಿಗ್ದವನು ಹೇಳ್ಕೊಂಡು ಒಂದು ಒಳಗಡೆ ಹಾಕಿದೆ. ಈಸ್ ಇಟ್ ರೈಟ್ ಆನ್ ಯುವರ್ ಪಾರ್ಟ್ ಮಿಸ್ಟರ್ ರಾಜಶೇಖರ್? ಈಸ್ ಇಟ್ ರೈಟ್? It is right. It is right. It is right. Sir, will you please allow me to talk to you for a minute? ಓಹೋ, ಮಾತಾಡಕ್ಕೆ ಏನಿದೆ? ಇದೆ ಸರ್, ಇದೆ. ಫೋನ್ ಬಂತು, ಸ್ಪಾಟ್ಗೆ ಹೋದೆ, ಡೆಡ್ ಬಾಡಿ ಇತ್ತು, ಇನ್ವೆಸ್ಟಿಗೇಟ್ ಮಾಡಿದೆ. With proof and evidence, I have arrested that culprit. ಇದು ತಪ್ಪಾ? ಇದು ತಪ್ಪಾ? ನಾನ್ ಮಾಡಿದ ತಪ್ಪು ಅಂತ ನನ್ನ ಮೇಲೆ ಅಲಿಗೇಷನ್ಸ್ ಮಾಡಿ ನಿಮ್ಮ ಮುಂದೆ ಕರ್ಕೊಂಬಂದು ನಿಲ್ಸಿದ್ದಾರೆ ಈ ಕಮಿಷನರ್. ಜಸ್ಟ್ ಬಿಕಾಸ್ ನಾನ್ ಅರೆಸ್ಟ್ ಮಾಡಿದ ವ್ಯಕ್ತಿ, ನಾನ್ ಅರೆಸ್ಟ್ ಮಾಡಿದ ಕಲ್ಪರೇಟ್ ಇವ್ರ ಮಲ. ಯು ಫೂಲ್. ರಾಜಶೇಖರ್, ನೋಡಿ ಸರ್, ಬಿಹೇವ್ ಯೋರ್ ಸೆಲ್ಫ್. ಹೀಗೆ
ಯಾವುದೋ ತಾತನ ಕಾಲದ ಸೇಡನ್ನ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಮೇಲೆ ದ್ವೇಷ ಸಾಧಿಸ್ತಾ ನನ್ನ ಫ್ಯಾಮಿಲಿನ ನಾಶ ಮಾಡ್ತೀನಿ ಅಂತ ಚಾಲೆಂಜ್ ತಗೊಂಡು ಇವತ್ತು ಯಾವುದೋ ಒಂದು ಮರ್ಡರ್ ಕೇಸ್ನಲ್ಲಿ ನನ್ನ ಮಗನ ಫಾಲ್ಸ್ ಅಲಿಗೇಷನ್ ನಲ್ಲಿ ಅರೆಸ್ಟ್ ಮಾಡಿದ್ದಾನೆ. ಜಸ್ಟ್ ಬಿಕಾಸ್ ಇಸ್ ಅ ಮರ್ಡರರ್ ಐ ಅರೆಸ್ಟೆಡ್. ಹೈಯರ್ ಆಫೀಸರ್ ಇದ್ದಾನೆ, ಸುಮ್ಮನೆ ಇದ್ದೀನಿ. ಇಲ್ದೋದ್ರೆ ಏನ್ ಮಾಡ್ತಿದ್ರಿ? ರಾಜಶೇಖರ್, ನಾನೊಬ್ಬ ಇಲ್ಲಿದ್ದೀನಿ. ನೀವಿಲ್ಲಿದ್ದೀರಾ ಅನ್ನೋದನ್ನು ಮರ್ತಿ ತರ ಮಾತಾಡ್ತಾ ಇದ್ದಾನಲ್ಲ, ನೀವಿಲ್ದೇ ಇರುವಾಗ ಇನ್ನೇನಲ್ಲಿ ಮಾತಾಡ್ಬೋದು, ನೀವೇ ಯೋಚನೆ ಮಾಡಿ ಸರ್. ನಾನೊಬ್ಬ ಪೊಲೀಸ್ ಕಮಿಷನರ್ ಅನ್ನೋ ಪ್ರಜ್ಞೆನೂ ಅವನಿಗಿಲ್ಲ. ನನ್ನ ಪೋಸ್ಟ್ಗೂ ಗೌರವ ಕೊಡದೆ ಆಗಿಂದಾಗೆ ಬಂದು ಇದೇ ತರ ಅಟ್ಯಾಕ್ ಮಾಡ್ತಾನೆ ಇರ್ತಾನೆ. ಇಂಥವನಿಂದ ನಿಮಗೆ, ನಿಮ್ಮ ಡಿಪಾರ್ಟ್ಮೆಂಟ್ಗೆ ಒಳ್ಳೆ ಹೆಸರು ಬರೋದಿಲ್ಲ ಸರ್, ಬರೋದಿಲ್ಲ. ಕಮಿಷನರ್, ನಾನು ನಿನ್ನ ಹತ್ರ ಮಾತಾಡ್ತಾ ಇಲ್ಲ, ಗೊತ್ತಾಯ್ತಾ? ಇಂಥ ರೌಡಿ ಆಫೀಸರು ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದಕ್ಕೆ ನಾಲ್ಕು ಸರ್. ಕಮಿಷನರ್ ಪ್ಲೀಸ್, ಓಕೆ ಪ್ಲೀಸ್ ಕಮಿಷನರ್. ರಾಜಶೇಖರ್, ನೀನ ರಸ್ತೆ ರೌಡಿನ ಆಫೀಸರಯ್ಯ? ಛೇ, ಕಮಿಷನರ್ ಹೇಳ್ದಾಗೆ ನಿನ್ನ ಬಿಹೇವಿಯರ್ ಏನು ಅಂತ ನನ್ನ ಕಣ್ಣು ಮುಂದೆ ತೋರಿಸ್ಬಿಟ್ಟಲ್ಲಯ್ಯ. ರಾಜಶೇಖರ್, you look. No, I don't like to hear any explanation from you. ನಿನ್ನ ಹೈಯರ್ ಆಫೀಸರ್ ಮುಂದೆನೆ ಇನ್ನೊಬ್ಬ ಪೊಲೀಸ್ ಕಮಿಷನರ್ ಮೇಲೆ ಕೈ ಮಾಡಿದ ನೀನು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋ ಯೋಗ್ಯತೆನ ಕಳ್ಕೊಂಡಿದ್ಯಾ? ಮಿಸ್ಟರ್ ರಾಜಶೇಖರ್, ಈ ಕ್ಷಣದಿಂದನೇ ನಾನು ನಿಮ್ಮನ್ನ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ರಿಮೂವ್ ಯುವರ್ ಬ್ಯಾಡ್ಜ್. ರಾಜಶೇಖರ್, ರಾಜಶೇಖರ್. Now what? Anything more? Weapon. ಥ್ಯಾಂಕ್ ಯು ವೆರಿ ಮಚ್ ಕಮಿಷನರ್. ಬಹಳ ದಿನಗಳ ನಂತರ ಒಂದು ಮಾಗಿದ ಹಣ್ಣನ್ನ ತಿನ್ನೋ ಅವಕಾಶ ನೀನು ಒದಗಿಸ್ಕೊಟ್ಟೆ. ಆ ಹಣ್ಣು ಇಷ್ಟು ರುಚಿಯಾಗಿರುತ್ತಂತ ನನಗೆ ಮೊದಲೇ ಗೊತ್ತಿದ್ರೆ 2 hours ಅಲ್ಲ, ಇನ್ನೂ 1 hour ಜಾಸ್ತಿ ಕೇಳ್ತಿದ್ದೆ. बहुत खूब, बहुत बढ़िया कमिश्नर. ये बद्रीनाथ जो सोचता है वही करता है. जानते हो लड़की कौन है? द ग्रेट सस्पेंडेड CCB ऑफिसर मिस्टर राजशेखर तंगी. लुक, ಅವನು ನಿನಗೂ ವೈರಿ, ನನಗೂ ವೈರಿ. ಆ ರಾಜಶೇಖರ್ ಒಬ್ಬ ಹುಚ್ಚು ಹುಲಿ. ಅವನ ಎದುರುಗಡೆ ಹೋರಾಡೋ ಶಕ್ತಿ ನನಗೂ ಇಲ್ಲ, ಬೇರೆ ಯಾರಿಗೂ ಇಲ್ಲ. ಅದಕ್ಕೆ ಸೆಂಟಿಮೆಂಟ್ ಆಗಿ ಅವನ್ ತಂಗಿ ಇಲ್ಲ. अरे करियप्पा, एक छोटी सी बात तुझे कहना भूल गया था, इसलिए फोन किया. CCB हायर ಆಫೀಸರ್ ಜೋಸೆಮಂತರ ನಾನೇ ಫೋನ್ ಮಾಡಿ ದ ಗ್ರೇಟ್ ರಾಜಶೇಖರ್ ಗೆ ಮರ್ಡರ್ ಸ್ಪಾಟ್ ಹೋಗಿ ಇನ್ವೆಸ್ಟಿಗೇಟ್ ಮಾಡೋ ಹಾಗೆ ಮಾಡಿದೆ. गया राजशेखर सस्पेंड हो गया. देखा करियप्पा हमारे खेल का कमाल. एक तीर 3 निशाने. बाय. ರಾಜಶೇಖರ್, ಇನ್ನೇನ್ ಬಾಕಿ ಉಳಿದಿದೆ ಅಂತ ಇಲ್ಲಿವರೆಗೆ ಬಂದ್ರಿ? ನೋಡು, ವಿಲ್ ಯು ಪ್ಲೀಸ್ ಗೋ ಅವೇ ಫ್ರಮ್ ದಿಸ್ ಪ್ಲೇಸ್? ನಾನು 1 ನಿಮಿಷ ಮಾತಾಡ್ಬೋದಾ? ಯಾಕೆ? ನನ್ನನ್ನು ಸಸ್ಪೆಂಡ್ ಮಾಡಿಸಿದ್ಮೇಲೆ ಪ್ರೊಸೀಜರ್ಸ್ ಏನಾದ್ರು ಮರ್ತು ಹೋಗಿ ಮನೆವರೆಗೆ ಬಂದ್ರ? ನಾನು ಬಂದಿದ್ದು ಪ್ರೊಸೀಜರ್ ಮಾತಾಡಕ್ಕಲ್ಲ, ಮದುವೆ ವಿಷಯ ಮಾತಾಡಕ್ಕೆ. ಅದು ಮುಗಿದೋದ ಕತೆ, ಅದು ಮುಗಿದೋದ ಕತೆ. ನಿನ್ನ ಮಗ ಒಬ್ಬ ಕ್ರಿಮಿನಲ್. ರಾಜಶೇಖರ್, ಆಪಾದಿತನ್ನ ಅಪರಾಧಿ ಅಂತ ನೀನು ಹೇಳ್ಕೊಡುದು. ಸರಿ ಏನು ತಪ್ಪೇನು ಅಂತ ನೋಡ್ಕೊಂಡು ಕೋರ್ಟ್ ತೀರ್ಮಾನ ಕೊಡ್ಬೇಕಲ್ವಾ? Now what do you want? What do you want? ಈಗ ಏನಾಗ್ಬೇಕು ನಿಮ್ಗೆ? ಏನಾಗ್ಬೇಕು ನಿಮ್ಗೆ?
ಕೇಳಿದ್ದು ಸುಳ್ಳಾಗ್ಬಿಡತ್ತೆ, ನೋಡಿದ್ದು ಸುಳ್ಳಾಗುತ್ತೆ. ನಿಧಾನಕ್ಕೆ ಯೋಚನೆ ಮಾಡಿದಾಗ ನಿಜ ಏನು ಅಂತ ಗೊತ್ತಾಗತ್ತೆ. ದಯವಿಟ್ಟು ಮದುವೆ ಮಾತ್ರ ನಿಲ್ಲಿಸ್ಬೇಡ. ರಾಶಿ, ನಿಲ್ಲಿಸ್ಬೇಡ. ಅವ್ರು ತಮ್ಮ ಪೊಸಿಷನ್ ಬಿಟ್ಟು ನಿನ್ ಕಾಲಿಗೆ ಬಿದ್ದು ಕೇಳ್ಕೊತಾ ಇದ್ದಾರೆ. ನಿಮ್ಮಿಬ್ರ ಮಧ್ಯದಲ್ಲಿ ಸಾವಿರ ಇರ್ಲಿ, ಅದನ್ನೆಲ್ಲ ಮರ್ತು ನಿನ್ ತಂಗಿ ಸುಖ ನೋಡೋ. ಏನ್ರಿ ತಂಗಿ ಬಾಳೆ ಸರ್ವಸ್ವ ಅಂತ ಹೇಳ್ತೀವಿ ನೀವು, ಈಗ ಅವಳ ಬಾಳ್ಗೆ ನೀವೇ ಮುಳ್ಳಾಗ್ತೀರಾ? ನಿಮ್ ಹುಡುಗನ್ನ ನೀವು ಕರ್ಕೊಂಡ್ಬನ್ನಿ, ಮದುವೆ ಏರ್ಪಾಟ್ನ ನಾನ್ ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಆಶೀರ್ವಾದ ಮಾಡಿ ಅಂಕಲ್. ಅವನ ಆಶೀರ್ವಾದ ಮುಖ್ಯಮ್ಮ. ಮೊದಲು ನಿಮ್ಮಣ್ಣನ ಆಶೀರ್ವಾದ ತಗೋ. ನನಗೆ ಆಶೀರ್ವಾದ ಮಾಡೋಣ. ಆಶೀರ್ವಾದ ಏನಮ್ಮ? ನನ್ನ ಆಯಸ್ಸನ್ನೇ ನಿನಗೆ ದಾರಿ ಹೇಳ್ಕೊಡ್ತೀನಿ. ದೀರ್ಘ ಸುಮಂಗಲಿಯಾಗಿ ಚೆನ್ನಾಗಿ ಬಾಳ್ಬೇಕು. ಚೆನ್ನಾಗಿರಮ್ಮ. ಸಾಕು ತಾಯಿ. ಅಮ್ಮ ಲಕ್ಷ್ಮಿ, ಎದ್ದೇಳು ತಾಯಿ. ಲಕ್ಷ್ಮಿ, ನನ್ನನ್ನು ಕ್ಷಮಿಸ್ಬಿಡು. ಇನ್ನೊಂದು ಜನ್ಮ ಅಂತಿದ್ರೆ ಮತ್ತೆ ನಿನ್ ತಂಗಿಯಾಗಿ ಇಲ್ಲ ತಾಯಿಯಾಗಿ ಅಥವಾ ಮಕ್ಕಳಾಗ್ಬಿಡ್ತೀನಿ. ಈ ಜನ್ಮದಲ್ಲಿ ಮಾತ್ರ ನನ್ನ ಕ್ಷಮಿಸ್ಬಿಡಣ್ಣ, ಕ್ಷಮಿಸ್ಬಿಡು. ಲಕ್ಷ್ಮಿ, ಮೋಸ ಮಾಡ್ಬಿಟ್ಟಿಲ್ಲೇ ಲಕ್ಷ್ಮಿ. ಲಕ್ಷ್ಮಿ, ಲಕ್ಷ್ಮಿ, ಮನೆಗೆ
ನೀವು ಹೋಗಿಮ್ಮ, ಆಮೇಲೆ ಬರ್ತೀನಿ. ನೀವು ಹೋಗಿಮ್ಮ. ರಾಜಶೇಖರ, ನನ್ನ ನೋಡು. ಇವತ್ತು ಇಟ್ಸ್ ಎ ಗ್ರೇಟ್ ಡೇ ಫಾರ್ ಮೀ. ತುಂಬಾ ಸಂತೋಷದ ದಿವಸ. ಯಾಕೆ ಗೊತ್ತಾ? ನಾಟಕ ಕಡೆ ಅಂಕಕ್ಕೆ ಬರ್ತಾ ಇದೆ. ಪರದೆನ ನಾನು ಹೇಳಿದ್ದೀನಿ. ಏನ್ ಸರ್, ಎಂತ ಕೆಲಸ ಮಾಡ್ಕೊಂಡ್ಬಿಟ್ರಿ ನೀವು? ವಾಟ್ ಇಸ್ ದಿಸ್? ನನ್ನ ತಪ್ಪಿಗೆ ತಕ್ಕ ಶಿಕ್ಷೆ ಕಣು ರಾಜ. ರಾಜ ರಾಜ ನಿನ್ ತಂಗಿ ಮಾನ ಕಳ್ಕೊಳಕ್ಕೆ ಆ ಬದ್ರಿನೇ ಕಾರಣ. ಅದಕ್ಕೆ ಅವಳು ನಿನ್ನಿಂದ ದೂರ ಆದ್ಲು. ತಿಳಿದೆ ತಪ್ಪು ಮಾಡ್ಬಿಟ್ಟೆ ಕಣು ರಾಜ. ಎಲ್ಲರೂ ಒಂದ್ ಮಾಡಕ್ ಪ್ರಯತ್ನ ಪಟ್ಟೆ ಕಣು. ಆದ್ರೆ ಫೇಲ್ ಆಗ್ಬಿಟ್ಟೆ ರಾಜ. ಇದರಲ್ಲಿ ಒಂದೇ ಒಂದು ಗುಣ ಉಪಯೋಗಿಸಿದ್ನಿ. ಉಳಿದಿರೋ 5 ಗುಣ ಬೇರೆ ಎಲ್ಲೂ ಹೋಗ್ಕೊಡ್ತು. ಬದರಿ ದೇಹಕ್ಕೆ ಹೋಗ್ಬೇಕು. ಬದರಿ ದೇಹಕ್ಕೆ. ಲಕ್ಷ್ಮಿ, ಅಮ್ಮ ಲಕ್ಷ್ಮಿ, ನನ್ನ ಕ್ಷಮಿಸ್ಬಿಡಮ್ಮ. ನ್ಯಾಯಾಲಯವು ಬದ್ರಿನಾಥರವರನ್ನು ನಿಬಂಧನೆ ರಹಿತ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದೆ. ಈ ಸರ್ಕಾರ, ಈ ಕಾನೂನು ಯಾರು ಏನ್ ಮಾಡಕ್ ಸಾಧ್ಯವಿಲ್ಲ. ಯಾರು ಏನ್ ಮಾಡಕ್ ಸಾಧ್ಯವಿಲ್ಲ. अबे साले, पागल कुत्ते की तरह कहां ढूंढ रहा है तू मुझे? अरे बहुत ठंडी का मौसम है ना, इसलिए थोड़ा गर्मी चाहता हूँ. अरे मैं यही हूँ तेरे ही शहर के बाहर. अर्थवाइता निनगोस्कराने कायता है. तू जानता है मैं कहाँ हूँ? आजा रे कुत्ते. उधर किधर जाता है रे कुत्ते? टेक राइट. अच्छे ಲೆಫ್ಟಿಗೆ ಬಾರ. ಯಾವಾಗ್ಲೂ ನಾನ್ ನೇರವಾಗಿ ಹೋಗೋನು, ನೇರವಾಗಿ ಬರೋನು. ಈಗ ನೀನ್ ನೇರವಾಗಿ ನನ್ನ ದಾರಿಗೆ ಬಂದಿದೀಯ. ಏಯ್ ನಿಲ್ಸೋ. Tiger, tiger, the real tiger. My hero.
साले को। ಉಳಿದಿರೋ 5 ಗುಂಡು 5 ಗುಂಡನು ಬದಲಿ ದೇಹಕ್ಕೆ ಹೋಗ್ಬೇಕು. ಟೈಗರ್ ನೀನೊಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದು ಒಳಗೆ ಹೇಗೆ ಬರ್ಬೇಕು ಅಂತ ಮ್ಯಾನೇಜ್ ಗೊತ್ತಿಲ್ಲ. ಮ್ಯಾನೇಜ್ನ ಮೊದಲು ನೀವು ಕಲ್ತ್ಕೊಳ್ಳಿ, ಆಮೇಲೆ ನಿಮ್ ಮಗನಿಗೆ ಕಲ್ಸಿ. ಬಿಹೇವ್ ಯುವರ್ ಸೆಲ್ಫ್. ಬಿಹೇವಿಯರ್ ಬಗ್ಗೆ ನೀವು ನಂಗೆ ಅಡ್ವೈಸ್ ಮಾಡಬೇಡಿ. ಡು ಯು ನೋ ಹೂಮ್ ಯು ಆರ್ ಟಾಕಿಂಗ್ ಟು? ಐ ಆಮ್ ಟಾಕಿಂಗ್ ಟು ಯುವರ್ ಫಾದರ್ ಆಫ್ ಅ ಲೋಫರ್. ವಾಟ್ ಡು ಯು ಮೀನ್? I mean it. Your son is a porky loafer, lafanga. Damn it. ಎಷ್ಟು ಪೊಗರು ನಿನಗೆ! ನನ್ನ ಮಗನ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡ್ತೀಯ? ಇನ್ನು ಹೈಯರ್ ಲೆವೆಲ್ ಅಲ್ಲಿ ಮಾತಾಡ್ಲಾ? ರಸ್ತೆಯಲ್ಲಿ ಹೋಗೋ ಹುಡುಗಿಯರ್ ಮೈ ಮೇಲೆ ಕೈ ಆಡ್ಸೋ ಆ ಕಚಡ ನಿನ್ನ ಮಗನ ಹೊರಕಿ ಅಲ್ದೆ ಇನ್ನೇನ್ ಪರಮಾತ್ಮ ಅಂತ ಹೇಳ್ಬೇಕಾ? Shut up! ಅದಕ್ಕೆ ಸಾಕ್ಷಿ ಏನಾದ್ರೂ ಇದೆಯಾ? ಅದಕ್ಕೆ ಸಾಕ್ಷಿ I am the ಸಾಕ್ಷಿ. I am the eyewitness for that. What bloody eyewitness? ನೀನ್ ನೋಡಿದ್ದಕ್ಕಿಂತ ಆ ಹುಡುಗಿ ರಿಟರ್ನ್ ಕಂಪ್ಲೇಂಟ್ ಕೊಡಬೇಕು. You want a complaint? Yes. You want a written complaint? Yes. ಲಕ್ಷ್ಮಿ ಬರ್ದೇನಮ್ಮ? ಸಿಗ್ನೇಚರ್ ಆಗ್ತಾ ಕೊಡು. ನನ್ನ ಪ್ರೀತಿಯ ಅಣ್ಣ, ಐ ಲವ್ ಪ್ರಸಾದ್. ಪ್ರಸಾದ್ ಲವ್ಸ್ ಮೀ ಅಲಾಟ್. ನೋಬಡಿ ಕ್ಯಾನ್ ಸಪರೇಟ್ ಅಸ್. ಈ ಪ್ರಪಂಚದಲ್ಲಿ ನಾವಿಬ್ಬರನ್ನ ಬೇರೆ ಮಾಡೋಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾವು ಬದುಕಿದ್ರೆ ಜೊತೆಲೆ ಬದುಕ್ತೀವಿ, ಸತ್ರೆ ಜೊತೆಲೆ ಸಾಯ್ತೀವಿ. ಲಕ್ಷ್ಮಿ. ಲಕ್ಷ್ಮಿ, ಆ ಹುಡುಗನ್ನ ನೀನ್ ಪ್ರೀತಿಸ್ತಿದ್ಯಾ? ಆ ಹುಡುಗ ಯಾರು ಗೊತ್ತೇನೆ? ಕಮಿಷನರ್ ಕಾರ್ಯಪ್ಪನ್ ಮಗ. ಕಾರ್ಯಪ್ಪನಪ್ಪ ಯಾರು ಗೊತ್ತೇನೆ? ನಮ್ಮಪ್ಪನ್ನ ಕೊಂದ ರೋಗ್ ಪೊಲೀಸ್ ಆಫೀಸರ್. ಅಂತ ವಂಶದಲ್ಲಿ ಹುಡ್ತವನ್ನ ನೀನ್ ಮದುವೆ ಆಗ್ತೀಯಾ?
ನೀನ್ ಮದುವೆ ಆಗ್ತೀಯಮ್ಮ? ಹೇಳಮ್ಮ, ಹೇಳು. ಅವ್ರು ಕೊಂದಿದ್ದು ನಿಮ್ಮಪ್ಪನ್ನ, ನಮ್ಮಪ್ಪನಲ್ವಲ್ಲ. ಏನಂದೆ? ಮಾ ಅಮ್ಮ ಲಕ್ಷ್ಮಿ, ಲಕ್ಷ್ಮಿ, ನೀನ ಈ ಮಾತಂದೆ? ನೋಡು, ಅವತ್ ನೀನು ನಾನು ಒಡ ತಂಗಿ ಅಲ್ಲ ಅಂತ ಹೇಳಿದಿದ್ರೆ ಇವತ್ತು ಈ ಮಾತು ನಿನ್ ಬಾಯಿಂದ ಬರ್ತಿತ್ತ? ಹೇಳು. ಏನ್ ನೋಡ್ತಾ ನಿಂತ್ಬಿಟ್ರೆ ಸತ್ತೋದವ್ರು ಎದ್ ಬರ್ತಾರ, ಕಾರ್ಪೊರೇಷನ್ ಅವ್ರು ನೋಡ್ಕೊತಾರೆ. ಹೋಗ್ರಯ್ಯ, ಕೆಲಸ ನೋಡ್ಕೊ ಹೋಗಿ. ಅಜ್ಜಿ, ಈ ಮಗು ನಾನು ತಗೊಳ್ಳ? ನೀನೇ ಒಬ್ಬ ಅನಾಥ ಮಗು ತಗೊಂಡು ಏನೋ ಮಾಡ್ತೀಯ. ಅನಾಥರಿಗೆ ಯಾವಾಗ್ಲೂ ಅನಾಥರಾಜಿನ ಯಾವಾಗದು? ಲವ್ ಕರಳ್ ಬಳ್ಳಿ ಕೂಡ ಇನ್ನೂ ಕತ್ತರಿಸಿಲ್ಲ ಕಂಡ್ಲ. ಎಲ್ಲ ತಿಳಿದ ನೀನಾದ್ರೂ ಅವಳಿಗೆ ಸ್ವಲ್ಪ ಅಯ್ಯೋ, ಕರಳು ಬಳ್ಳಿ ಕತ್ತರಿಸಿ ಕೈಗೆತ್ಕೊಂಡು ಮುತ್ತಾಡಿ ಹೆಗಲ ಮೇಲೆ ಹೊತ್ಕೊಂಡು ಜೀವಕ್ಕೆ ಜೀವ ಕೊಟ್ಟು ಸಾಕಿದ ನಿನ್ನನ್ನೇ ಬೀದಿಗೆ ಬಿಸಾಕಿದ ಮೇಲೆ ಮತದಲ್ಲಿ ಬಂದವಳು ನಾನು. ನನ್ನ ಮಾತು ಬೆಲೆ ಇಡ್ತೇನೋ? ಬಿಟ್ಬಿಡ.